ಮಾಸ್ಟರ್ಸ್ 5 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೊ ಯಾರಾದ್ರೂ ಮಾತಾಡ್ಬೇಕು ಅಂತ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ರೈಟ್. ತ್ರಿವೇಣಿ ಮೇಡಮ್ ಚೆನ್ನಾಗಿ ಮಾತಾಡಿದ್ರಿ. ಈ ರೀತಿಯಲ್ಲೇ ಒಂದೊಂದು ಸಬ್ಜೆಕ್ಟ್ ತಗೊಂಡು ಮಾತಾಡ್ತಾ ಇರ್ಬೇಕು ನೀವು, ಆಯ್ತಾ? ತ್ರಿವೇಣಿ ಮೇಡಮ್ಗೆ ನನ್ನ ನೀವು ಕಡೆಯಿಂದ ಒಂದು ಮತ್ತೆ ಸುತೇಜ ಮೇಡಮ್ ಅಷ್ಟೇ, ಈಗ ಜಸ್ಟ್ ಮುಗಿಸಿದ್ರಲ್ಲ, ತುಂಬಾ ಚೆನ್ನಾಗಿ ಮಾತಾಡಿ. ಸೊ ಈ ರೀತಿಯಲ್ಲಿ 365 ಡೇಸ್ ಕಾರ್ಯಕ್ರಮ ಈಗ January 31st ಮುಗಿದಿದ್ರೆ ಅದಾದ್ಮೇಲೆ ನೀವೆಲ್ಲರೂ ನಡೆಸ್ಬೇಕು, ಅರ್ಥ ಆಯ್ತಾ? ಈಗ ನಾನು ನಡೆಸೋದಿಲ್ಲ, ಎಲ್ಲ ನೀವೇ ನಡೆಸ್ಬೇಕು. ಓಕೆ, ನೀವಿಲ್ಲ ಅಂದ್ರೆ ಸರ್ ಇರ್ಲೇಬೇಕು ನೀವು. ನಾನು ಇರ್ತೀನಿ, ಬಟ್ ನಡೆಸೋದು ನೀವು ನಡೆಸ್ಬೇಕು, ನೀವೆಲ್ಲರೂ ನಡೆಸ್ಬೇಕು. ಓಕೆ, ಪ್ರಯತ್ನ ಪಡ್ತಾರೆ. ಸಬ್ಜೆಕ್ಟ್ಸ್ ಹೇಳ್ಬೇಕು, ನಿರೂಪಣೆ ಮಾಡಬೇಕು, ಆಯ್ತಾ? ಮಾಸ್ಟರ್ ಜೊತೆ ಮಾತಾಡಬೇಕು. ನೀವೆಲ್ಲರೂ ಮಾಸ್ಟರ್ಸ್ ಆಗ್ಬೇಕಂತಾನೆ ಅಲ್ವಾ ಈ ಕಾರ್ಯಕ್ರಮ ರೂಪಿಸಿರೋದು? ಕಾರ್ಯಕ್ರಮದ ಉದ್ದೇಶ ಲಕ್ಷ್ಯ ಅಷ್ಟೇ, ಎಲ್ಲರೂ ಮಾಸ್ಟರ್ ಆಗ್ಬೇಕು. ಯಾರು ಒಬ್ಬರೇ ಮಾಸ್ಟರ್ ಆಗಿ ಜೀವನ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಬದಲಾವಣೆ ತಗೋಬೇಕಂದ್ರೆ ಇಡೀ ಕರ್ನಾಟಕ, ಇಡೀ ಪ್ರಪಂಚ, ಪ್ರಪಂಚಾದ್ಯಂತ, ಗ್ಲೋಬಲ್ ಆ ರೀತಿಯಲ್ಲಿ ನಾವು ಬದಲಾವಣೆ ತಗೊಂಡ್ ಬರ್ಬೇಕು, ಮತ್ತೆ ಮಾರ್ಕ್ ಮಾಡ್ಬೇಕು ಅಂತ, ಚೇಂಜ್ ಮಾಡ್ಬೇಕಂತಂದ್ರೆ ಎಲ್ಲರೂ ತಯಾರಾಗಬೇಕು. ಒಬ್ಬರಲ್ಲಿ ಇಲ್ಲ ಒಂದು ಕೆಲವೇ ಮಾಸ್ಟರ್ಸು ಸಾಕಾಗಲ್ಲ, ಹೆಚ್ಚು ಮಾಸ್ಟರ್ಸ್ ಬೇಕಾಗಿದೆ. ಅದಕ್ಕೂ ಇಂಥ ಪ್ರಯತ್ನ ನಡೆದಿದೆ, ಇಷ್ಟುವರೆಗೂ ನಡೆದಿದೆ. ಈಗ 280 ದಿನ ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇನ್ನೂ 365 ಅಲ್ಲ, 1000 ದಿನ ಇಲ್ಲ ಅಂದ್ರೆ 10,000 ದಿನ ಹೋಗ್ತಾನೆ ಇರ್ತದೆ, ಇದು ತೊಂದರೆ ಇಲ್ಲ. ಆದ್ರೆ ನೀವೆಲ್ಲರೂ ತಯಾರಾಗಿದ್ರೆ ಈಸಿ ನಡ್ಸೋದು. ಓಕೆ, ಖಂಡಿತ ಸರ್, ಖಂಡಿತ. ತ್ರಿವೇಣಿ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಜೆಷನ್. ತ್ರಿವೇಣಿ ಮೇಡಮ್ ಅವ್ರು ತಾವು ಅದ್ಭುತವಾಗಿ ಮಾತಾಡ್ತೀರಾ, ಯಾವ್ದೇ ಒಂದು ಪುಸ್ತಕ ಬಗ್ಗೆ ತಗೊಂಡ್ರೆ ತಾವು ಅದ್ಭುತವಾಗಿ ಹೇಳ್ಬೋದು. ಬಟ್ ನೀವು ನನ್ಗೆ ಅನಿಸ್ತಂದ್ರೆ ಅದ್ ನಿಮ್ಗೆ ಅನ್ಸುತ್ತೆ ಏನೋ ಅಂತ ಹೇಳ್ಬಿಟ್ಟು ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಸ್ವಲ್ಪ ಡೌಟ್ ಇದೆ, ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದೇನೋ ಅಥವಾ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದೀನಾ ಇಲ್ಲ ಅಂತ ಸ್ವಲ್ಪ ಡೌಟ್ ಇದೆ. ಸ್ವಲ್ಪ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರೆ ಸೂಪರ್ ಆಗಿ ಬರುತ್ತೆ. ಸೊ ಸ್ವಲ್ಪ ಜೋರಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡಿ. ಅದು ತಪ್ಪು ರಾಂಗ್ ಅದು ಸೆಕೆಂಡರಿ, ಯಾಕೆಂದ್ರೆ ಎಲ್ಲಾ ಮಾಸ್ಟರ್ಸ್ ನಮ್ಗೆ ಎಲ್ಲ ಗೊತ್ತಿರೋರೆ, ನಾವ್ ಇನ್ನೊಬ್ರ ಕಡೆ ಬೇರೆ ಎಲ್ಲಿ ಹೋಗ್ತಾ ಇಲ್ಲ. ಸೊ ಎಲ್ಲರೂ ಇಲ್ಲಿ ಇರೋದ್ರಿಂದ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡಿ, ಅದು ತಪ್ಪಾಗ್ಲಿ ರಾಂಗ್ ಆಗ್ಲಿ ಅದಾದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ. ಬಟ್ ನಾವು ಮಾತಾಡೋದ್ರಲ್ಲಿ ಡೌಟ್ ಇಂದ ಮಾತಾಡಿದ್ರೆ ಆ ಮಾತುಗಳು ಲೌಡ್ ಆಗಿ ಬರಲ್ಲ, ಆ ಹೊರಗಡೆ ಬರಲ್ಲ, ಅಲ್ಲೇ ಒಳಗಡೆ ಉಳ್ಕೊಂಡ್ಬಿಡ್ತವೆ ಅಂತ ನನ್ನ ಒಂದು ಸಣ್ಣ ಅನಿಸಿಕೆ, ಸಜೆಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡ್ತೀನಿ, ಇನ್ ಮುಂದೆ ಪ್ರಯತ್ನ ಪಡ್ತೀನಿ ಸರ್. ಎಸ್, ಮುಂದೆ ಬರ್ತಾ ಇರ್ಬೇಕು, ಅಂದ್ರೆ ಈ ತರ ಮಾತಾಡ್ತಾ ಇದ್ರೇನೆ ಅದು ಇಂಪ್ರೂವ್ ಆಗೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಓಕೆ, ಸೂಪರ್. ಲಕ್ಷ್ಮೀಕಾಂತ್ ಸರ್, ಎಲ್ಲರಿಗೂ ನಮಸ್ತೆ. ತ್ರಿವೇಣಿ ಮೇಡಮ್ ರಾಗಿ ಬಗ್ಗೆ ಆಲ್ಮೋಸ್ಟ್ 99% ಕವರ್ ಮಾಡ್ಬಿಟ್ಟಿದ್ದಾರೆ ಸರ್. ನನಗ್ ಗೊತ್ತಿರೋ ಒಂದು ಮಾಹಿತಿ ಅಂದ್ರೆ ರಾಗಿ ತೆನೆ ಇರುತ್ತೆ, ತುಂಬಾ ಬಲ್ತಿರೋದು. ಅದ್ರ ಬಗ್ಗೆ ನಾನು ಹೇಳಿಲ್ಲ. ಹೌದು, ಅದನ್ನ ನಾನು ವರ್ಷಕ್ಕೊಂದ್ಸಲ ಮಾಡ್ತೀನಿ. ಅದನ್ನು ಹಸಿ ತೆನೆನ ಅದನ್ನ ಉಜ್ಜಿ ತೆಗೆದು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಬರುತ್ತೆ ರಾಗಿ. ಹೇಳ್ಬೇಕಾಗಿತ್ತು, ತಾವೇ ಹೇಳ್ತೀರಾ ಮೇಡಮ್? ಹೇಳ್ತೀನಿ ಮೇಡಮ್. ರಾಗಿ ತೆನೆಯನ್ನ ತಂದು, ತುಂಬಾ ಬಲ್ತಿದ್ದು ಅಲ್ಲ, ತುಂಬಾ ಎಳೆದು ಅಲ್ಲ, ಅದನ್ನ ತಂದು ಒಲೆ ಮೇಲೆ ಬಿಸಿ ತೋರಿಸ್ಬಿಟ್ಟು ಬೆಂಕಿಗೆ ಹಿಂಗೆ ಕೈಯಲ್ಲಿ ಹಿಂಗ್ ಮಾಡಿದ್ರೆ ಉದುರುತ್ತೆ. ಅದಕ್ಕೆ ಬೆಲ್ಲ, ಕೊಬ್ಬರಿ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಅದು ಆ ತೆನೆಗಾಲದಲ್ಲಿ ಮಾತ್ರ ಸಿಗೋದು, ಮತ್ತೆ ನೀವು ಅಂಗಡಿಗೆ ಹೋದ್ರೆ ಎಲ್ಲೂ ಸಿಗಲ್ಲ. ಮತ್ತೆ ಖಾರನು ಮಾಡ್ಬೋದು, ಮೆಣಸಿನ್ಕಾಯಿ ಮಾಡ್ಬೋದು, ಸ್ವೀಟು ಮಾಡ್ಕೋಬಹುದು, ಬೆಲ್ಲನೋ ಸಕ್ಕರೆನೋ ಹಾಕಿ. ಈಗ ಸಕ್ಕರೆ ಎಲ್ಲ ಇಲ್ಲ, ಬೆಲ್ಲ ಯೂಸ್ ಮಾಡೋದ್ರಿಂದ ಬೆಲ್ಲ, ಕೊಬ್ಬರಿ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಹಾಲ್ ತೆಗಿತಾರೆ ಅದ್ರಲ್ಲಿ, ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಹಾಲ್ ತೆಗೆದ್ಬಿಟ್ಟು ಬೇಕಾದ್ರೆ ಅದನ್ನು ಸಹ ಕುಡಿಬಹುದು. ಮತ್ತು ಮೇಡಮ್ ಅವರು ಹೇಳ್ತಾ ಇರೋವಾಗ ನನಗೆ ನನ್ನ ಬಾಲ್ಯದ ನೆನಪುಗಳು ಬಂತು. ಆಕ್ಚುಲ್ ಆಗಿ ಹೇಳ್ಬೇಕಾದ್ರೆ ನಾನು ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಾನು ನಿಜ ಹೇಳ್ತೀನಿ, ಮೆತ್ತಗ್ ಬೇಕಂದ್ರೆ ಮೆತ್ತಗ್ ಮಾಡ್ತೀನಿ, ವಯಸ್ಸಾಗದೇ ಇರೋವ್ರಿಗೆ ಮೆತ್ತಗ್ ಮಾಡ್ಬೇಕು ಅಂದ್ರೆ ಮೆತ್ತಗೆ, ಸ್ವಲ್ಪ ಕೆಲವರೆಲ್ಲ ಗಟ್ಟಿ ಬೇಕು ಅಂತಾರೆ, ಗಟ್ಟಿಯಾಗೂ ಮಾಡ್ತೀನಿ. ಮಿಕ್ಕಿರೋ ಅನ್ನ ಹಾಕಿ ಮಾಡ್ಬೋದು, ವೇಸ್ಟ್ ಮಾಡ್ಬಾರ್ದು ಅಂದ್ರೆ. ಕೆಲವರು ನುಚ್ಚೆ ಹಾಕಿ, ಯಾಕಂದ್ರೆ ನಮ್ಗೆ ಈ ಕೋಲಾರ, ಬೆಂಗಳೂರು ಅವರೆಲ್ಲ ಜಾಸ್ತಿ ಮಾಡ್ತಾರೆ ಅಂದ್ರೆ ನುಚ್ಚು ನುಚ್ಚು ಹಾಕಿ ಇದು ಮಾಡ್ಬೋದು, ಅಥವಾ ನೀವ್ ಹಂಗೆ ಮಾಡ್ಬೋದು. ಇನ್ನ ಎಳೆ ಮಕ್ಳು, ಚಿಕ್ಕ ಮಕ್ಳು ತಿನ್ಬೇಕು ಅಂದ್ರೆ ಬಿಸಿ 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 ಮುದ್ದೆ ಮಾಡ್ಬಿಟ್ಟು ಮಧ್ಯದಲ್ಲಿ ಹಳ್ಳ ಮಾಡ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಕೊಟ್ರೆ ಅದಕ್ಕಿನ್ನ ಪರಮಾನಂದ ಇನ್ಯಾವ್ದು ಇಲ್ಲ. ಜಾಸ್ತಿ ನಾವು ಹೇಳ್ದಂಗೆ
ಬಸ್ಸಾರು, ಮಸ್ಸೊಪ್ಪು, ಕೆಲವು ಕಡೆ ಮಟನ್ ಸಾರು, ಚಿಕನ್ ಸಾರು ಹಳ್ಳಿಗಳಲ್ಲಿ. ಈಗಂತೂ ಬೆಂಗಳೂರಲ್ಲಿ ಮುದ್ದೆ ಸ್ಪರ್ಧೆನೆ ಬಂದಿದೆ. ಮುದ್ದೆ ಮತ್ತೆ ಚಿಕನ್ ಮಟನ್ ಮಾಡ್ಬಿಟ್ಟು ಮೊನ್ನೆ ಎಲ್ಲ ಪೇಪರ್ ಅಲ್ಲಿ ಓದಿದ್ವು. ಅದ್ರದ್ದು ಒಂದು ಸ್ಪರ್ಧೆನೆ ಏರ್ಪಡಿಸ್ಬಿಟ್ಟು ಬಹುಮಾನ ಕೊಡುವಂತದ್ದು. ಈಗ ಹೋಟ್ಲಲ್ಲೂ ಸಹ ದೋಸೆ, ರೊಟ್ಟಿ ಎಲ್ಲ ಸಿಗ್ತಾ ಇದೆ. ನೂಡಲ್ಸ್ ಬಂದಿದೆ ಈಗ. ಸೊ ನಿಜವಾಗ್ಲೂ ಆಮೇಲೆ ಇದರಲ್ಲಿ ನೀವ್ ಹೇಳದಂಗೆ ಕ್ಯಾಲ್ಸಿಯಂ, ಐರನ್ ತುಂಬಾ ಇರುತ್ತೆ. ಆದ್ರಿಂದ ನಮ್ಮ ಮಕ್ಕಳಿಗೆ ಈ ಕಡೆ ಎಲ್ಲ ಸೌತ್ ಕಡೆ ಎಲ್ಲ ಮೊಳಕೆ ಕಟ್ಬಿಟ್ಟು, ರಾಗಿನ ಮೊಳಕೆ ಕಟ್ಬಿಟ್ಟು ಆರ್ ಹಾಕ್ಬಿಟ್ಟು, ಅಂದ್ರೆ ಬಿಸಿಲಲ್ಲಿ ಹಾಕಲ್ಲ, ಮನೆ ಒಳಗನೆ ಆರ್ ಹಾಕ್ಬಿಟ್ಟು ಅದನ್ನ ಪುಡಿ ಮಾಡ್ಬಿಟ್ಟು ತೆಳು ಪಂಚೆ ಬಟ್ಟೆಯಲ್ಲಿ ಅದನ್ನ ಸೋದಿಸ್ಬಿಟ್ಟು, ಜರಡಿಯಲ್ಲಿ ಸೋದ್ಸಲ್ಲ, ಪಂಚೆ ಬಟ್ಟೆಯಲ್ಲಿ ಸೋದಿಸ್ಬಿಟ್ಟು ಮಕ್ಕಳಿಗೆ ಸರಿ ಅಂತ ಮಾಡಿ ತುಪ್ಪ ಹಾಕಿ ತಿನ್ನಿಸ್ತಾರೆ. ಇದು ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಯವರಿಗೆ ತುಂಬಾ ಒಳ್ಳೇದು. ಮೊದಲೆಲ್ಲ ಇದು ಏನಿದು ಕಪ್ಪುಗಿದೆ, ನೀವು ತಿಂತೀರಾ, ನೀವು ಕಪ್ಪುಗಿರ್ತೀರಾ ಅನ್ನೋರು ಜನ, ನಾವು ಅನ್ನಿಸ್ಕೊಂಡಿದೀವಿ. ಆಮೇಲೆ ಈಗೇನಾಗಿದೆ, ರಾಗಿ ಮುದ್ದೆ ಮಾಡ್ತೀಯಾ ಅಂತ ಕೇಳೋ ಮಟ್ಟಿಗೆ ಬಂದಿದ್ದಾರೆ ಜನ ಎಲ್ಲ. ತುಂಬಾ ಅದ್ಭುತವಾಗಿತ್ತು. ಖಂಡಿತ ಇದು ಒಂದು ಸಿರಿಧಾನ್ಯಗಳಲ್ಲಿ ರಾಗಿನೂ ಸಹ ಒಂದು ಆಗಿದೆ. ನೀವ್ ಹೇಳದಂಗೆ ನಾವು ಅವಾಗ ಮಡಿಕೆಯಲ್ಲಿ ಮಾಡ್ತಾ ಇದ್ವು. ನಾನು ಮಡಿಕೆಯಲ್ಲಿ ಮಾಡಿದೀನಿ, ಬಟ್ ಈಗ ಮಡಿಕೆಯಲ್ಲಿ ಮಾಡಕ್ಕೆ ಸ್ವಲ್ಪ ಭಯ. ಸೊ ಪಾತ್ರೆಯಲ್ಲೇ ನಾವು ಬೇಕಂದ್ರೆ ಕಾಲು ಅಡ್ಡ ಇಟ್ಕೊಂಡು ಬಟ್ಟೆ ಇಟ್ಬಿಟ್ಟು ಚೆನ್ನಾಗಿ ಕೋಲ್ ಎತ್ಕೊಂಡು ಮೀದ್ಬಿಟ್ಟು ಮಾಡಿದ್ರೆ ತುಂಬಾ ಒಂದೇ ಒಂದು ಗಂಟು ಇಲ್ದಿರಾನು ಬರ್ತದೆ, ಅಷ್ಟು ಚೆನ್ನಾಗಿ ಬರ್ತದೆ. ಆಮೇಲೆ ಒಂದು ಅಥವಾ ಎರಡು ಮುದ್ದೆ ಇದ್ರೆ ಈಗ ನಾನ್ ಸ್ಟಿಕ್ಕಿ ಪ್ಯಾನ್ ಬರುತ್ತಲ್ಲ, ಬೌಲ್ ತರ, ಅದ್ರೊಳಗೆ, ಯಾಕಂದ್ರೆ ನಮ್ಮ ಕೊಲೀಗ್ಸ್ ಎಲ್ಲ ಗಂಡಸರು ಒಬ್ಬೊಬ್ರೆ ಇರೋ ಅಂತವ್ರ ಆಫೀಸ್ಗಳಲ್ಲಿ ಮುದ್ದೆ ಹೆಂಗ್ ಮಾಡೋದು ಅಂದಾಗ ಹೇಳ್ಕೊಡ್ತಿದ್ದೆ. ಸೊ ಅದನ್ನ ನೀರ್ ಹಾಕ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ಚೆನ್ನಾಗಿ ಇದ್ ಮಾಡ್ಬಿಟ್ಟು ಮನೆ ಮೇಲೇನೋ ಅಥವಾ ನಮ್ಮ ಅಡಿಗೆ ಮನೇಲಿ ಕಲ್ಲು ಇರುತ್ತಲ್ಲ ಅದ್ರ ಮೇಲೆ ತೊಳಸ್ಬಿಟ್ರೆ, ಅಥವಾ ಅದ್ರಲ್ಲೇನೂ ತೊಳಸ್ತಾರೆ. ಈಗ ಮಾಡಕ್ಕೆ ಉಡನ್ದು ಬಂದಿದೆ ಈಗ, ಅದ್ರೊಳಗೆ ಹಾಕ್ಬಿಟ್ಟು ಉಡನ್ ಇದ್ರೊಳಗನೆ ತೊಳಸ್ಬಿಟ್ಟು ತಿಂತಾರೆ. ಅಷ್ಟು ಚೇಂಜ್ ಆಗಿದೆ ಈಗ ರಾಗಿ ಮುದ್ದೆ ಮಾಡುವಂತದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೀಕು ಸಹ ತಿಂತಿದ್ದು. ಸಾಯಂಕಾಲ ಮನೆಗ್ ಬಂದ್ರೆ ಏನೂ ಇರ್ತಾ ಇರ್ಲಿಲ್ಲ, ಮಡಿಕೆಯಲ್ಲಿ ತಳದಲ್ಲಿ ಅಂಟ್ಕೊಂಡಿರುತ್ತೆ, ಅದನ್ನ ತೆಗೆದ್ಬಿಟ್ಟು ತಿಂತಾ ಇದ್ವು. ಈಗ ಪಾತ್ರೆಯಲ್ಲಿ ಅಂಟಲ್ಲ, ನಾವೆಲ್ಲ ಕೆರೆದ್ಬಿಡ್ತೀವಿ ಬಿಡಿ ಇವಾಗ, ಒಂಚೂರು ವೇಸ್ಟ್ ಮಾಡ್ತಾ ಇರೋಂಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ಗುರುಜಿ. ತ್ರಿವೇಣಿ ಮೇಡಮ್, ಇಷ್ಟು ಚೆನ್ನಾಗಿ ಕ್ಲಾಸ್ ಕೊಡ್ತೀರಾ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ರಾಗಿ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟೊಂದು ಮಹತ್ವದ್ದು. ನೋಡಿ, ಈಗ ನಾನ್ ಮರ್ತು ಬಿಡ್ತೀನಿ. ಲಕ್ಷ್ಮೀಕಾಂತಮ್ಮ ಮೇಡಮ್, ಒಂದು ನೀವ್ ಹೇಳಲಿಲ್ಲ, ರಾಗಿ ಮುದ್ದೆನ ಐಸ್ ಕ್ಯಾಂಡಿ ತರ ಒಂದ್ ಸ್ಪೂನ್ ಅಲ್ಲಿ ಈ ತರ ಸ್ಟಿಕ್ ಮಾಡ್ಬಿಟ್ಟು ತಿನ್ನೋದುಂಟು, ಅದನ್ನ ಹೇಳಿಲ್ಲ. ತ್ರಿವೇಣಿ ಮೇಡಮ್ ಹೇಳ್ತಾರೆ ಈಗ. ಐಸ್ ಕ್ಯಾಂಡಿ ತರಾನು ತಿನ್ಕೊಬಹುದು, ಅದಕ್ಕೆ ಉಪ್ಪು ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಎಳೆ ಮಕ್ಳು ಇರೋಂತ ತಾಯಂದಿರು ಮುದ್ದೆ ಮಾಡ್ತಾ ಇರ್ತಾರೆ ಬಿಸಿದು, ಮಕ್ಳು ಅಮ್ಮ ಅಂತ ಬಂದಾಗ ಎಲ್ಲಿ ಅದ್ರ ಮೇಲೆ ಬೀಳೋ ಚಾನ್ಸ್ ಇರುತ್ತೆ ಅಂತ ಈ ಒಂದು ಉಪಾಯ ಮಾಡಿದ್ದಾರೆ. ಇದಕ್ಕೆ ಆ ಮುದ್ದೆನ ಒಂದಿಷ್ಟು ಮುಡಿಯಷ್ಟು ಇದನ್ನ ಹಾಕ್ಬಿಟ್ಟು ಒಂಥರ ತಿಂತಾ ಇದ್ರೆ ಅದೊಂಥರ ಮಜಾ ಇರುತ್ತೆ. ತುಪ್ಪ ಹಾಕ್ತಾರೆ ಅದಕ್ಕೆ. ಇದೆಲ್ಲ ಇವಾಗಿನ ಕಾಲಕ್ಕೆ ಇಲ್ದಂಗ ಆಗಿದೆ ಮೇಡಮ್. ನಿಜವಾಗ್ಲೂನು ಎಷ್ಟು ಶೋಚನೀಯ ಸ್ಥಿತಿ ಅಂದ್ರೆ, ಇವಾಗ ಮಕ್ಳನ್ನ ಬೆಳ್ಸೋ ರೀತಿನೇ ಚೇಂಜ್ ಆಗ್ತಾ ಇದೆ. ತಾಯ್ದಿರು ಯಾಕೆ ಆತರ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಕೆಲವು ಕಡೆ ಇನ್ನೂ ನಡೀತಾ ಇದೆ, ಕೆಲವು ಕಡೆ ಅದನ್ನ ಅಷ್ಟೊಂದೆಲ್ಲ ಇಷ್ಟಪಟ್ಟು ಮಾಡಲ್ಲ. ಮೇಡಮ್, ಅಶ್ವಿನಿ ಮೇಡಮ್, ನೀವು ಸ್ಪೂನ್ ಅಂದ್ರಲ್ಲ, ನಾವೇನ್ ಮಾಡ್ತೀವಿ ಗೊತ್ತಾ, ತೊಳಸೋವಾಗ್ಲೇನೆ ನಮ್ಮವನು 5 ವರ್ಷದವನು ಒಬ್ನಿದ್ದಾನೆ, ಅವನಿಗೆ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಉದ್ದಕ್ಕೆ ಮಾಡ್ಬಿಟ್ಟು ತುಪ್ಪ ಕೈ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಕೈಯಲ್ಲೇ ತಿನ್ನಕ್ ಬಿಸಿ ಕೊಟ್ಟು ಬಿಡ್ತೀವಿ. ಸ್ಪೂನ್ ಅಲ್ಲಿ ಹಚ್ಚಲ್ಲ, ಕೈಯಲ್ಲೇ ಹೇಳಿರ್ಲಿಲ್ಲ, ನಾನ್ ಜ್ಞಾಪಿಸ್ದೆ. ಮತ್ತೆ ಇನ್ನೊಂದು ಸೀಕು ಅಂತ ಹೇಳಿದ್ರಿ, ನಾನ್ ರಾತ್ರಿ ತಾನೇ ಮುದ್ದೆ ಮಾಡಿದ್ದೆ, ತಪ್ಲೆ ಇದೆ, ಆ ತಪ್ಲೆ ಒಳಗಡೆ ಲೇಯರ್ ಇರುತ್ತೆ ನಾವ್ ಮುದ್ದೆ ಮಾಡದ್ಮೇಲೆ. ನೋಡಿ, ಇನ್ನ ಈ ತರ ಬರುತ್ತೆ. ಇದು ಒಣಗದ್ಮೇಲೆ ಕರ್ರಂ ಅಂತ ಇರುತ್ತೆ. ಯಾವ ಕುರ್ಕುರೆ ಯಾವ ಹಪ್ಳನು ಬೇಡ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅಜ್ಜಿ ಅಂದ್ರೆ ನಮ್ಮ ನಮ್ಮ ತಂದೆರ ತಾಯಿ ಮುತ್ತಜ್ಜಿ, ಕೋಲಜ್ಜಿ ಅನ್ಬೋದು. ಅವರು ಸೀಕ್ ತಿಂದ್ರಪ್ಪ ಮಕ್ಕಳ, ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳೋರು. ನಿಜವಾಗ್ಲು ಈ ತರದ್ದನ್ನೆಲ್ಲ ಮತ್ತೆ ಜ್ಞಾಪಿಸಿದ್ಕೆ ತ್ರಿವೇಣಿ ಮೇಡಮ್ಗೆ ಹ್ಯಾಟ್ಸ್ ಅಪ್. ಎಷ್ಟೊಂದು ರಾಗಿ ಬಗ್ಗೆ ಹೇಳೋದಿದೆ ಅಂತಂದ್ರೆ, ರಾಮಧಾನ್ಯ ಚರಿತೆ ಅಂತಾನೂ ಕೂಡ ಹೇಳ್ತಾರೆ ಅದನ್ನ. ಗೋದ್ವೆ ಸಿಟ್ ಆಗ್ಬೋದು, ಈಗ ಎಷ್ಟೊಂದು ಜೋಳ ಎಲ್ಲ ಇರುತ್ತೆ. ರಾಮ ಅವರ ಒಂದು ಕಾಡಲ್ಲಿ ನಡೆದು ಹಾದು ಹೋಗ್ತಾ ಇದ್ದಾಗ ಅವ್ರಿಗೆ ಬೇಕು ಏನೋ ಹೊಟ್ಟೆ ಹಸ್ವಾದಾಗ ಅವ್ರಿಗೆ ಸ್ವೀಕಾರ ಮಾಡ್ತಾರಂತೆ. ಯಾರೋ ಕೊಟ್ಟಾಗ
ಅವರು ಮುದ್ದೆ ಅಥವಾ ರೊಟ್ಟಿ ಸ್ವೀಕಾರ ಮಾಡಿದಾಗ ಎಷ್ಟೊಂದು ರುಚಿಯಾಗಿದೆ, ಯಾವುದು ಸರಿಸಾಟಿ ಇಲ್ಲ ಅಂತ ಅವರೇ ಮೆಚ್ಚುಗೆ ಸೂಚಿಸಿದ್ದಾರೆ ರಾಗಿಗೆ. ಹಾಗೆ ರಾಗಿಗೆ ಅಷ್ಟೊಂದು ಮಹತ್ವ ಇದೆ. ಆ ಯಾರೆಲ್ಲ ಉಪಯೋಗಿಸ್ತಿರೋ ಇಲ್ವೋ ಗೊತ್ತಿಲ್ಲ. ಈಗ ತ್ರಿವೇಣಿ ಮೇಡಮ್ ಹೇಳಿದ್ದಾರೆ, ಅವರು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿ ನನ್ಗೆ ವಿಡಿಯೋ ಕಳಿಸಿದ್ದಾರೆ. ಈ ಕ್ಲಾಸ್ ಮುಗ್ದಾದ್ಮೇಲೆ ಒಂದು 2 ಅವರ್ ಆದ್ಮೇಲೆ ಅದನ್ನ ಎಡಿಟ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಇನ್ನೂ ಹೇಳೋದಕ್ಕೆ 1 ಅವರ್ ಆಗುತ್ತೆ. ಆಮೇಲೆ ಇನ್ನೊಂದು ಗುರುಜಿ, ನನ್ಗೆ ಇನ್ನೊಂದು ಮಾತು ಕೇಳ್ಬೇಕು. ನಮ್ಮ ರಂಗನಾಥ್ ಗುರುಗಳು ಮುದ್ದೆ ತಿಂದಿದಾರ ಅನ್ನೋದು ನನ್ನ ಒಂದು ಪ್ರಶ್ನೆ. ಎಸ್ ನಾನು ತಿಂತಾ ಇರ್ತೀನಿ ಅಂದ್ರೆ ಹಾ. ಕೆಲಸದ ಮೇಲೆ ಹೋದ್ರೆ ಔಟ್ಸೈಡ್ ಮುದ್ದೆ ಸಿಕ್ಕತ್ತೆ, ಮುದ್ದೆ ತಿಂತೀನಿ ಮಧ್ಯಾಹ್ನ. ಗುರುಜಿ ಮನೇಲಿ ಮಾಡ್ಕೊಳ್ಳೋದಿಲ್ವಾ? ಮನೆಯಲ್ಲಿ ಸ್ವಲ್ಪ ಅವ್ರಿಗೆ ಅಭ್ಯಾಸ ಇಲ್ಲ ಜಾಸ್ತಿ, ಬಟ್ ಆಚೆ ಕಡೆ ನಾನು ಮುದ್ದೆ ತಿಂತೀನಿ. ಅಂದ್ರೆ ಗುರೂಜಿ. ಇಲ್ಲಿ ಇವ್ರಿಗೂ ಯಾರನ್ನ ಹೆಲ್ಪ್ ಮಾಡಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ನಾನು ಆಚೆ ಕಡೆನೆ ಮುದ್ದೆ ತಿಂತೀನಿ. ಈಗೆಲ್ಲ ನೀವು ಮಹಾವತಾರ್ ಫೌಂಡೇಶನ್ ಅಲ್ಲಿ ಮಧುರಾ ಹೆಗಡೆ ಅವ್ರು ಮಾಡ್ಕೊಂಡು ಬಂದಂತಹ ರಾಗಿ ಲಾಡು ಸವಿದಿದ್ದೀರಾ? ಎಷ್ಟು ಚೆನ್ನಾಗಿತ್ತಲ್ವಾ ಅದು? ಹೌದು ತುಂಬಾ ಹೌದು. ಚೆನ್ನಾಗಿ. ಆಮೇಲೆ ಮಾಸ್ಟರ್ಸ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ರಾಗಿ ಈಗಾಗ್ಲೇ ಈ ಕಾಲದಲ್ಲೆಲ್ಲ ಅಷ್ಟು ಸಾರ ಕಳ್ಕೊಂಡಿದೆ ಅಂತ ಹೇಳ್ಬೋದು, ಯಾಕೆಂದ್ರೆ ಭೂಮಿ ಫಲವತ್ತತೆನೂ ಹಾಗಾಗಿದೆ. ರಾಗಿ ಮುದ್ದೆಗೆ ಇನ್ನಷ್ಟು ಶಕ್ತಿ ಕೊಡ್ಬೇಕು ಅಂತಂದ್ರೆ, ಈಗ ಮನೇಲಿ ನವಣೆ ಅಂತ ಇರುತ್ತೆ ಸಿರಿಧಾನ್ಯದ ಐಟಮ್ ಅಲ್ಲಿ. ರಾತ್ರಿ ನವಣೆನ ನೆನೆ ಹಾಕಿ ಬೆಳಿಗ್ಗೆ ಮಾಡೋದಾದ್ರೆ, ಅಥವಾ ರಾತ್ರಿ ಮಾಡೋದಾದ್ರೆ ಬೆಳಿಗ್ಗೆ ನೆನೆ ಹಾಕಿ ಇದನ್ನ ಸ್ವಲ್ಪ ಕುದಿಸಿ ನಾವು ಮುದ್ದೆ ಮಾಡಿದಾಗ ಮುದ್ದೆ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಶಕ್ತಿನೂ ಕೂಡ ಡಬಲ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ರಾಗಿಯಲ್ಲಿ ಮಿಕ್ಸ್ ಮಾಡೋದಿಲ್ಲ ಮೇಡಮ್? ಏನ್ ಹೇಳಿ? ರಾಗಿಯಲ್ಲಿ ಮಿಕ್ಸ್ ಮಾಡ್ಬೇಕಾ ಅದನ್ನ? ಇಲ್ಲ, ನೀವು ಕುದಿಸ್ತೀರಲ್ವಾ, ಅದು ಕುದ್ದಾದ್ಮೇಲೆ ನೀವು ಹಸಿ ಹಿಟ್ಟು ಹಾಕಿ ತಿರುವಿ ಮುದ್ದೆ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ರೈಟ್. ರಾಜು ಸರ್ ದೀಪಾ ನೀವು ಯಾವುದೇ ಸಿರಿಧಾನ್ಯ ಯೂಸ್ ಮಾಡ್ಬೇಕಂದ್ರೆ ತುಂಬಾ ಹೊತ್ತು ನೆನೆಸ್ಬೇಕು, ಯಾಕಂದ್ರೆ ತುಂಬಾ ಗಟ್ಟಿಗಿರುತ್ತೆ ಅದು. ಮಿನಿಮಮ್ 4 hours. ಸೊ ನಾವು ಅಕ್ಕಿ ಬರೀ ರಾಗಿಯಲ್ಲೇ ಮಾಡ್ತಿದ್ದೆ ಅಶ್ವಿನಿ, ಇವಾಗ ನವಣೆ ನೆನ್ಸ್ಬಿಟ್ಟು ಮಧ್ಯಾಹ್ನ ನಾವು ಮುದ್ದೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಕಡಲೆಕಾಳು, ಬದನೆಕಾಯಿ, ಆಲೂಗಡ್ಡೆ, ಟೊಮೊಟೊ ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ. ನಾವೆಲ್ಲರೂ ಊಟಕ್ಕೆ ಎಲ್ರೂ ಮಾತಾಡ್ಬಿಟ್ಟು ಖಂಡಿತ ಬಾಯಲ್ಲಿ ನೀರ್ ತರಿಸ್ತಾ ಇದ್ದೀರಿ. ಖಂಡಿತ ನೋಡು, ನವಣೆ ಇಲ್ಲೇ ಇಟ್ಟಿದ್ದೀನಿ. ಈಗ ನೀ ಹೇಳ್ದೆ ಅಲ್ಲ, ಜ್ಞಾಪಕ ಬಂತು, ನೆನೆಸ್ತೀನಿ ಈಗ. ಓಕೆ ಮಾಸ್ಟರ್ಸ್, ತುಂಬಾ ಚೆನ್ನಾಗಿದೆ. ಅದ್ಭುತವಾದಂತಹ ಸಿರಿಧಾನ್ಯಗಳಲ್ಲಿ ಒಂದು, ಎಲ್ರೂ ಕೂಡ ಉಪಯೋಗಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಗುರುಜಿ, ನಿಮಗೆ ಹಾಗೆ ಸಿಟ್ಟು ರಾಗಿ ಬೇಕು ಅಂತಂದ್ರೆ ನಮ್ಮನೇಲಿ ಅವೈಲಬಲ್ ಇದೆ, ಕೊಡ್ತೀನಿ. ಓಕೆ ಗುರುಜಿ. ದೀಪಾ ಮೇಡಮ್, ನೀವು ಇವ್ರದ್ದು ಯಾರ್ದು ತ್ರಿವೇಣಿ ಮೇಡಮ್ ಅವ್ರದ್ದು ಆಮ್ಯಾಕ ಸುತೇಜ ಭಟ್ ಮೇಡಮ್ ಅವ್ರದ್ದು ಇಬ್ಬರದು ಹೆಸರು ತಗೊಳ್ಳಿ. ಅವರು ನೆಕ್ಸ್ಟ್ ಅಲ್ಲಿ ಅವರು ಒಂದು ಸ್ವಾಧ್ಯಾಯ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ತಗೊಂಡು. ಹೌದು, ಸ್ವಾಧ್ಯಾಯ ತಗೋಬೇಕಾಗತ್ತೆ. ಇಲ್ಲೇ ಪುಸ್ತಕಲ್ಲಿದೆ. ಸ್ವಾಧ್ಯಾಯ ಯಾವ ಬುಕ್ಸ್ ಅವ್ರಿಗೆ ಇಷ್ಟವಾಗಿ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡೋದಿದ್ರೆ ಸ್ವಾಧ್ಯಾಯ ಮಾಡ್ಕೋಬಹುದು. ಸ್ವಾಧ್ಯಾಯ ನೀವು ಬುಕ್ಸ್ ಕೊಡ್ರಿ ಗುರುಜಿ, ಯಾವ್ದಾದ್ರು ಒಂದು ಬುಕ್ ಅವ್ರಿಗೆ ಹೇಳಿ. ಅವ್ರಿಲ್ಲ ಅವ್ರ ತರ್ಸ್ಕೊಂತಾರೆ. ಅವ್ರಿಗೆ ಎಷ್ಟು ಟಾಪಿಕ್ ಚೆನ್ನಾಗಿ ಮಾತಾಡ್ತಾರೆ. ಕೊಡೋಣ ಬುಕ್ಸ್ ಕೊಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೀಪಾ ಮೇಡಮ್ ಮಾತಾಡಿ. ಓಕೆ ಗುರುಜಿ, ನಾನ್ ಮಾತಾಡ್ಲೇಬೇಕು ಗುರುಜಿ. ಇವತ್ತಿಂದು ರಾಗಿ ಮುದ್ದೆ ಕ್ಲಾಸ್ ಕೇಳಿದ್ರೆ ನನ್ಗೆ ಆಂಕರಿಂಗ್ ಅಪರ್ಣ ಹೇಳ್ದಂಗೆ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ವಿವರವಾಗಿ ಹೇಳಿದ್ದಾರೆ ಅದು ರಾಗಿ ಮುದ್ದೆ ಬಗ್ಗೆ. ನನ್ಗೆ ಗೊತ್ತಿರೋದು, ಹಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮೆಂತ್ಯ ಮತ್ತೆ ಉದ್ದಿನ ಬೇಳೆನ ಹುರಿದು ಹಾಕಿದ್ರೆ ರಾಗಿ ಮುದ್ದೆ ತುಂಬಾ ಸಾಫ್ಟ್ ಆಗುತ್ತೆ. ಸ್ವಲ್ಪ ಮೆಂತ್ಯ ಜೀರಿಗೆ ಹಾಕಿ ಮೇಡಮ್, ಘಮ ಘಮ ಅನ್ನುತ್ತೆ. ಮೇಡಮ್ ಹೆಂಗ್ ಗೊತ್ತಾ, ಒಂದೊಂದ್ಸರಿ ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಒರಟಾಗ್ಬಿಡುತ್ತೆ. ಸಾಫ್ಟ್ ಬರ್ಬೇಕಾದ್ರೆ ನಾನ್ ಹಾಕ್ತೀನಿ ಉದ್ದಿನ ಬೇಳೆ ಮತ್ತೆ ಮೆಂತ್ಯನ್ನ ಹುರಿದು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗ್ ಬರುತ್ತೆ. ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಇದು ಅಲ್ವಾ, ಮೂಳೆಗಳಿಗೆಲ್ಲ ಒಳ್ಳೇದಲ್ಲ, ಗಟ್ಟಿ ಅಲ್ಲ. ಸ್ವಲ್ಪ ಹಿಟ್ ಮಾಡೋರು ಬರೀ ರಾಗಿ ಹಿಟ್ ಮಾಡ್ಬೇಡಿ, ಉದ್ದಿನ ಬೇಳೆ ಮತ್ತೆ ಮೆಂತ್ಯನ ಹುರಿದು ಹಾಕಿ ಹಿಟ್ ಮಾಡಿ ನೋಡಿ, ಅದು ಎಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಹಿಟ್ಟು ಇದು ನೀರ್ ಕುದಿಸ್ಬೇಕಾದ್ರೆ ಜೀರಿಗೆ ಹಾಕ್ಬೋದು ಮೇಡಮ್. ನೀರ್ ಕುದಿಸ್ಬೇಕಾದ್ರೆ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಅದು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಈಗಿನ ಕಾಲದಲ್ಲಿ ಅಂತ್ರು ರಾಗಿ ಅನ್ನೋದು ಶ್ರೀಮಂತರ ಮನೆದ ಅಡ್ಗೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಮುಂಚೆ ನೀವ್ ಹೇಳಿದ್ರಿ ಬಡವ್ರದು ಅಂತ, ಈಗೆಲ್ಲ ಏನಿಲ್ಲ, ಅದು ಶ್ರೀಮಂತರು. ಆಕ್ಚುಲಿ ಎಲ್ಲ
ಎಲ್ಲಾರು ಶ್ರೀಮಂತರ ಮನೇಲೂ ಖಂಡಿತ ಇದ್ದೇ ಇರುತ್ತೆ. ಈಗ ಮುಂಚೆ ಎಲ್ಲ ಅದು ಬಡವ್ರ ಮನೇಲಿ ಮಾತ್ರ ಇತ್ತು. ಈಗ ನೋಡಿ ರಾಗಿ ರೇಟ್ ಎಲ್ಲ ಎಷ್ಟಿದೆ, 50 ರೂಪಾಯಿ 60 ರೂಪಾಯಿ. ಒಳ್ಳೆ ರಾಗಿ, ಕೆಂಪು ರಾಗಿ ಬೇಕಂದ್ರೆ 50-60 ರೂಪಾಯಿ ಇದೆ. ನವಣೆ ಎಲ್ಲ 80 ರೂಪಾಯಿ ಇದೆ. ಮುಂಚೆ ಎಲ್ಲ ಅದು ಬಡವ್ರ ಮನೆ ಆಹಾರ ಆಗಿತ್ತು, ಬಡವ್ರು ಅಷ್ಟೇ ತಿನ್ನಕ್ಕೆ ಸೀಮಿತ ಅಂತ. ಈಗ ನೋಡಿ ಅಕ್ಕಿನ ಕೇಳೋರೇ ಇಲ್ಲ, ಯಾರನ್ನು ಕೇಳಲ್ಲ. ಈಗ 70 ರೂಪಾಯಿ 80 ರೂಪಾಯಿ ಅಕ್ಕಿನೂ ಸಹ ಯಾರು ಕೇಳೋದಿಲ್ಲ. ಎಲ್ಲರೂ ಈಗ ಸಿರಿಧಾನ್ಯಗಳಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಆರೋಗ್ಯ ಅನ್ನೋದು ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ನಿಮ್ದು ಸಖತ್ತಾಗಿತ್ತು ಕ್ಲಾಸ್. ಇದೇ ತರ ಕ್ಲಾಸ್ ಕೊಡ್ತಾ ಬನ್ನಿ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಮ್ಗೆ. ಲ್ಯಾಂಗ್ವೇಜ್ Thank you. ತುಂಬಾ ಚೆನ್ನಾಗಿದೆ, ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ. ಲ್ಯಾಂಗ್ವೇಜ್ Thank you, sir. ಹೇಳಿದ್ರು ಗುರುಜಿ ಅವ್ರು. ಒಂಥರ ಎಷ್ಟಂದ್ರೆ ನಂಗೆ ನಿಜವಾಗ್ಲೂ ಇವತ್ತು ಅಪರ್ಣ ಅವ್ರ ಆಂಕರಿಂಗ್ ಕೇಳ್ದಂಗ ಆಯ್ತು. ಇವ್ರು ಕುತ್ಕೊಂಡು ಹೇಳೋ ಸ್ಟೈಲ್ Thank you, sir. ತುಂಬಾ Thank you. ಚೆನ್ನಾಗಿದೆ ಮೇಡಮ್, ಖುಷಿ ಆಯ್ತು. ಅದಕ್ಕೆ ಮೇಡಮ್ಗೆ ಸ್ವಾಧ್ಯಾಯ ಕೊಡ್ಬೇಕು, ಬೇಗನೆ ಒಂದು ಸ್ವಾಧ್ಯಾಯ ಕೊಡ್ಲೇಬೇಕಾಗತ್ತೆ. ಬರೀ ಮಾಡ್ತೀನಿ ಯೋಗ sir, ಮಾಡ್ತೀನಿ. ಅನ್ಕೊಂಡಿದ್ದೆ, ಇಷ್ಟೊಂದು ನೀವು ಒಂದು ಕವಿತೆ ಮೂಲಕ ಒಂದು ಏನೋ ಅದು ಇದ್ರ ಏನೋ ಒಂದು ಹೊಸ ಹೊಸ ವಿಷಯಗಳನ್ನ ತುಂಬಾ ಚೆನ್ನಾಗಿ ಮಾತಾಡಿದೀರಾ ಮೇಡಮ್. ತುಂಬಾನೇ ಖುಷಿ ಈಗ ಆಯ್ತು. ವಾಣಿ ಮೇಡಮ್, ದೀಪಾ ಮೇಡಮ್, ಮತ್ತೆ ತ್ರಿವೇಣಿ ಮೇಡಮ್ ಎಲ್ಲರೂ ಇವೆಲ್ಲ ಅಂದ್ರೆ ಒಂಥರ ಈ ಸ್ವಾಧ್ಯಾಯ, ಅದ್ಭುತವಾದ ಸ್ವಾಧ್ಯಾಯ ಮಾಡಬಹುದು. ಮುಂದಿನ ದಿವಸದಲ್ಲಿ ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಒಳ್ಳೆ ಒಳ್ಳೆ ಲಕ್ಷ್ಮೀ ದೇವಿ ಮೇಡಮ್, ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಮುದ್ದೆ ಮಾಡ್ಬಿಟ್ಟೆ ತೋರಿಸ್ತಾ ಇದಾರೆ. ನಾನ್ ಅದಕ್ಕೆ ನೆನ್ನೆನೆ ವಿಡಿಯೋ ಕಳಿಸ್ದೆ, ಬಟ್ ಅಷ್ಟು ಕ್ಲಿಯರ್ ಆಗಿ ಬರ್ಲಿಲ್ಲ. ಹಂಗಾಗಿ ನಾನು ಅದು ಹಾಕದೋ ಬೇಡ ಅಂತ ಮೇಡಮ್ಗೆ ಕಳ್ಸಿದೀನಿ, ಅಶ್ವಿನಿ ಮೇಡಮ್ಗೆ. ನಾಗರತ್ನ ಅಂದ್ರೆ ಮೇಡಮ್, ನಾನ್ ಎಲ್ಲರೂ ಬೇಗ ಬೇಗ ಮಾತಾಡಿ, ಸ್ವಲ್ಪ 2 ನಿಮಿಷ. ತುಂಬಾ ಜನ ತುಂಬಾ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದೆ. ನಿಮ್ಮ ಸಬ್ಜೆಕ್ಟ್ ಎಷ್ಟು ಫೇವರೇಟ್ ಇದೆ ನೋಡಿ ಮೇಡಮ್. ನೋಡಿ ಸರ್, ನೋಡಿ ಅದಕ್ಕೆ ನಾನು ರಾಗಿ ಮುದ್ದೆನೆ ಆಯ್ಕೆ ಮಾಡ್ಕೊಂಡಿದ್ದೆ. ವೆರಿ ಗುಡ್, ವೆರಿ ಗುಡ್. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ರಂಗನಾಥ್ ಗುರುಜಿ. ಮತ್ತೆ ಇವರು ರಾಗಿ ಬಗ್ಗೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ತಂದೆ ಅವ್ರು ಬೆಳಿತಾ ಇದ್ರು. ರಾಗಿನಲ್ಲಿ 2 ತರ ಇತ್ತು. ಒಂದು ಅವಾಗ 1-2 ಸಾಲು ಅಂತ ಹೊಲದಲ್ಲಿ ಸಾಲು ಅಂತಾರೆ. ಒಂದು 5 ಅಡಿಗೆ 4 ಅಡಿಗೆ ಒಂದೊಂದು ಸಾಲು ಮಾಡ್ಕೊಂಡು ಅದ್ರಲ್ಲಿ 1-2 ಪಟ್ಟೆ 2 ರಾಗಿ ಬಿಳಿದು ಮಜ್ಜಿಗೆ ರಾಗಿ ಅಂತ ಒಂದ್ ಬೆಳಿತಾ ಇದ್ರು. ನಮ್ ತಂದೆ 105 ವರ್ಷ ಬದುಕಿದ್ರು. ಅವರು ತುಂಬಾನೇ ವೆರೈಟಿ ಸಾಮಾನುಗಳೆಲ್ಲ ಬೆಳೆದು, ನವಣೆ, ಆಡ್ಕ ಎಲ್ಲ ನಾವು ಬೆಳೆದು ಅದೆಲ್ಲ ತಿಂದಿದ್ವಿ ನಾವು. ಅದೆಲ್ಲ ತಿಂದಿರೋದಕ್ಕೆ ನಾವು ಇವತ್ತು ಸ್ವಲ್ಪ ಶುಗರ್ BP ಏನು ಇಲ್ಲದೆ ಇದೀವಿ ಅಂತ ಅನ್ಕೋತೀನಿ. ಮಜ್ಜಿಗೆ ರಾಗಿ ಅಂತ ಅದೊಂಥರ ವೈಟ್ ರಾಗಿ ಇದೆ. ಅದ್ರ ಬಗ್ಗೆ ಯಾರು ಹೇಳಿಲ್ಲ ಮೇಡಮ್, ಅವ್ರು ಗೊತ್ತಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅದು ತುಂಬಾ ಅಪರೂಪ. ನಿಮ್ಗೆ ಅದು ಗೊತ್ತಿಲ್ಲ. ಹೌದು, ಬಿಳಿ ಸಾಸಿವೆ ತರನೇ ಇರುತ್ತೆ ಮೇಡಮ್ ಅದು. ಅದು ಇವಾಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನೆಲ್ಲ ಒಂದಿಷ್ಟು ಇಟ್ಕೊಂಡಿದ್ದೆ ತೋರ್ಸೋಕೋಸ್ಕರ ಮಕ್ಕಳಿಗೆ. ಸಿರಿಧಾನ್ಯಗಳು ತೋರ್ಸ್ಬೇಕಾದ್ರೆ, ನನ್ನ ಮಕ್ಕಳು ಓದ್ಬೇಕಾದ್ರೆ ಸಿರಿಧಾನ್ಯದಲ್ಲಿ ಒಂದಿಷ್ಟು ಸಾಸಿವೆ, ಬಿಳಿ ಸಾಸಿವೆ ಇರುತ್ತಲ್ಲ ಅದೇ ತರ ಇರುತ್ತೆ. ರಾಗಿ ತರನೇ ಬಣ್ಣ ಬಿಳಿ ಸಾಸಿವೆ ಬರುತ್ತಲ್ಲ ಆ ತರ ಇರುತ್ತೆ. ಅದ್ರದ್ದೇ 1-2 ಸಾಲು ಮಾಡಿ ದೀಪಾವಳಿ ಹಬ್ಬದ ದಿನ ನಮ್ಮ ಮನೇಲಿ ಅದು ನವಣೆ ದೋಸೆ ಮತ್ತೆ ಬಿಳಿ ರಾಗಿ ದೋಸೆ ಇದೆಲ್ಲ ಮಾಡ್ತಾ ಇದ್ವಿ. ನಮ್ ತಂದೆ 105 ವರ್ಷ ಬದುಕಿದ್ರು. ಅವ್ರು ಹೇಳ್ತಾ ಇದ್ರು, ಇದೆಲ್ಲ ನಾವು ಸಾಯುವಷ್ಟರಲ್ಲೇ ಮರಿ ಆಗುತ್ತೋ ಏನೋ ಅಂತ. ಅದೇ ರೀತಿ ಆಗ್ಬಿಡ್ತು ಮೇಡಮ್. ಅದಕ್ಕೆ ಅದನ್ನ ನೆನೆಸ್ಕೊಂಡು ಮಾತಾಡಕ್ ಇಷ್ಟಪಟ್ಟೆ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾರಾಯಣ್, ಗೀತಾ ಮೇಡಮ್ ಮಾತಾಡಿ. ಅನ್ಮಿಟ್ ಆಯ್ತು. ನಮಸ್ತೆ ಸರ್. ನಮಸ್ತೆ ಮೇಡಮ್. ರಾಗಿ ಬಗ್ಗೆ ಹಿಂದಿನ ಕಾಲದಲ್ಲಿ ತುಂಬಾನೇ ಬಳಕೆ ಮಾಡ್ತಿದ್ರು. ರಾಗಿ ಅಂದ್ರೆ ಏನೋ ಬಡವರು ತಿನ್ನೋಂಥದ್ದು, ಬ್ಲಾಕ್ ಇರುತ್ತೆ ಅಂತ ಹೇಳಿ ಒಂಥರ ಬಹಳ ಕೀಳಾಗಿ ನೋಡ್ತಿದ್ರು. ಬಟ್ ಈಗ ಮನೆಯಲ್ಲಿ ರಾಗಿ ಮುದ್ದೆ ಅನ್ನೋದು ಈಗ ತುಂಬಾ ಆರೋಗ್ಯಕರವಾದದ್ದು ಅಂತ ಹೇಳಿ ಮತ್ತೆ ನೆನ್ಪು ಮಾಡ್ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಮಕ್ಳಿದ್ದಾರೆ. ನಾವು ಈಗ್ಲೂ ಸಹ ಮಧ್ಯಾಹ್ನದ ಊಟಕ್ಕೆ ನಮ್ಮ ಅತ್ತೆಯವರಾಗಿರ್ಬೋದು, ನಾವು ಆಗಿರ್ಬೋದು, ಮಧ್ಯಾಹ್ನ ಅದನ್ನ ರಾಗಿ ಗಂಜಿ ಆಗಿರ್ಬೋದು, ರಾಗಿ ಮಾಲ್ಟ್ ತರಾನ ಅದನ್ನ ಮತ್ತೆ ಬ್ಲಾಕ್ ಬೆಲ್ಲ, ಕರಿ ಬೆಲ್ಲನ ಹಾಕ್ಬಿಟ್ಟು, ಗಾರ್ಲಿಕ್ ಬೆಲ್ಲ ಅಂತ ಹೇಳಿ ಸರ್, ಆ ಬೆಲ್ಲ ಹಾಕ್ಬಿಟ್ಟು ಈಗ್ಲೂ ಯೂಸ್ ಮಾಡ್ತಿರ್ತೀವಿ ಸರ್. ನನ್ ಮಕ್ಳಿಗೂ ಅದ್ರ ಜೊತೆಗೆ ಮತ್ತೆ ಹಾಗೆ ಮೊಳಕೆ ಕಟ್ಟಿರೋ ಕಾಳುಗಳನ್ನು ಸಹ ಅದಕ್ಕೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್, ಆರೋಗ್ಯಕರ. ಮತ್ತೆ ಈಗ ಸರ್ಕಾರದವ್ರು ಸರ್ಕಾರ ಶಾಲೆಯಲ್ಲೂ ಸಹ ಅದನ್ನ ಯೂಸ್ ಮಾಡ್ಲಿ ಮಕ್ಳಿಗೋಸ್ಕರ ಅಂತ ಹೇಳಿ ಒಳ್ಳೆ ಉಪಯುಕ್ತವಾಗಿ ಕೊಡ್ತಾ ಇದಾರೆ ಸರ್ ಅದನ್ನ ರಾಗಿ ಬಗ್ಗೆ. ಈಗ ದಿನಾನು ನಾನು ನಮ್ಮ ಅತ್ತೆ ಮಾವನ್ಗೆ ದಿಸಾನು ನಾನ್ ಸರ್ಗೊಂದ್ಸಲ ತೋರ್ಸಿದ್ದೆ, ಎಲ್ಲ ಒಣಗಾಕಿದ್ದೆ, ಎಲ್ಲ ನೆನ್ಸ್ಬಿಟ್ಟು ಒಣಗಾಕಿದ್ದೆ. ಸರ್ ನೆನ್ಪಿಸ್ಕೊಂಡಿದಾರ ಇಲ್ವೋ ಗೊತ್ತಿಲ್ಲ. ಎಲ್ಲಾ ಸಿರಿಧಾನ್ಯಗಳನ್ನ, ಎಲ್ಲಾ ರಾಗಿನ ಎಲ್ಲಾ ತೊಳೆದ್ಬಿಟ್ಟು ಅದನ್ನ ಮೊಳಕೆ ಬರ್ಸಿ ಅದನ್ನ ಪೌಡ್ರ್ ಮಾಡಿ, ಅದನ್ನ ಎಲ್ಲ ಹುರಿದು ಪೌಡ್ರ್ ಮಾಡಿ, ಮತ್ತೆ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಸೇರ್ಸಿ ಫುಲ್ ಈ ಹಿಟ್ ಮಾಡಿ ಇಟ್ಟಿದೀನಿ. ಈಗ್ಲೂ ಸಹ ಮಾಡಿಟ್ ಬಂದಿದೀನಿ, ಇಬ್ರು ಕುಡೀರಿ ಅಂತ.
ಆ ಎಲ್ಲಾ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದೀನಿ. ಅವರು ಡೈಲಿ ಕುಡಿತಾರೆ ಇಬ್ರು, ಅತ್ತೆ ಮಾವ ನನ್ ಇಬ್ರು. ಹಾಲ್ ಕೊಡೋದು ಸ್ವಲ್ಪ ಬೆಳಗ್ಗೆ ಟೈಮ್ ಸ್ವಲ್ಪ ಕಡಿಮೆ ಮಾಡಿ, ಚಿರೋಟಿ ರವೆ ಅಂತ ಬರುತ್ತಲ್ಲ ಮ್ಯಾಮ್, ಆ ರವೆ ಗಂಜಿ ಕೊಡ್ತೀನಿ. ನೆಕ್ಸ್ಟ್ ಇಲ್ಲದ್ರೆ ಇದು ರಾಗಿ ಮಾಲ್ಟ್ ಮಾಡ್ಕೊಡ್ತೀನಿ ಮ್ಯಾಮ್. ತುಂಬಾ ಖುಷಿಯಿಂದ ಕುಡಿತಾರೆ ಮ್ಯಾಮ್. ಆರೋಗ್ಯಕ್ಕೂ ತುಂಬಾ ಮಾಡ್ಕೊಡಿ. ಚೆನ್ನಾಗಿರುತ್ತೆ. ಹಾ ಹೌದು. ನಾವಿಬ್ರು ದಿನ ಒಂದ್ ಯಾವಾಗ ವಯಸ್ಸಾದವ್ರಿಗೆ ಏನಂದ್ರೆ ಶಕ್ತಿ ಕಡಿಮೆ ಆಗ್ತಾ ಇರುತ್ತಲ್ವಾ, ಆ ಟೈಮಲ್ಲಿ ಇದ್ ಕೊಟ್ರೆ ಅವ್ರಿಗೆ ಸ್ಟ್ರೆಂತ್ ಇರುತ್ತೆ ಸ್ವಲ್ಪ ಬಾಡಿಗೆ, ಓಡಾಡ್ಕೊಂಡು ಆರಾಮಾಗಿ ಇರ್ತಾರೆ. ಮಾಡ್ಕಂತ ದಿನ ರಾಗಿ ಕಂಪಲ್ಸರಿ ಮಧ್ಯಾಹ್ನ ಬೆಳಗ್ಗೆ ಹೊತ್ತು ಇರುತ್ತೆ. ಮಕ್ಳಿಗೆ ತಿಂಡಿ ನಮ್ಗೆಲ್ಲ ಮುದ್ದೆ ಚೆನ್ನಾಗಿರುತ್ತೆ ಮ್ಯಾಮ್. ಆರೋಗ್ಯಕರವಾದ ಮಾಹಿತಿ ಇವತ್ತು ಕೊಟ್ಟಿದ್ದೀರಾ ರಾಗಿ ಬಗ್ಗೆ. ರಾಗಿ ಬಗ್ಗೆ ಯಾರಿಗ್ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಮ್ಯಾಮ್. ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದ್ದು, ಅಷ್ಟೇ ರೈತರು ಇವಾಗ ಬೆಳೆಯನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಮ್ಯಾಮ್ ರಾಗಿನ. ಯಾಕೆಂದ್ರೆ ಅದು ತುಂಬಾ ಕಷ್ಟಕರ, ಸಣ್ಣದಾಗಿರುತ್ತೆ ರಾಗಿ. ಅದು ಮಾಡೋದಾಗಿರ್ಬೋದು, ಬೆಳೆಯಾಗಿರ್ಬೋದು, ಅದರಿಂದ ಸುಂಕು ಮೈ ತುಂಬಾ ಕಡ್ತ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಎಲ್ಲ ಅದನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ರೈತರು ಇವಾಗೆಲ್ಲ. ಅಲ್ಲೆಲ್ಲ ರಾಗಿ ಪೈರ್ ಹಾಕ್ತಾ ಇದ್ರು ಮೇಡಮ್. ಒಂದ್ ಕಡೆ ರಾಗಿನ ಹಾಕ್ಬಿಟ್ಟು ಅದು ಮೊಳಕೆ ಬಂದ್ಮೇಲೆ ಅದು ಗಿಡಗಳು ಸ್ವಲ್ಪ ಸ್ವಲ್ಪ ಸಣ್ಣ ಗಿಡಗಳಾಗಿರ್ತಾವಲ್ಲ, ಆಗ ಅದನ್ನ ತೆಗೆದು ಪೈರ್ ತರ ತೆಗೆದು ಅದನ್ನ ಇನ್ನೊಂದ್ ಕಡೆ ಊರ್ತಾ ಇದ್ರು. ಆ ತರ ಮಾಡಿದಾಗ ರಾಗಿ ಬೆಳೆ ತುಂಬಾ ಚೆನ್ನಾಗ್ ಬರ್ತಾ ಇತ್ತು. ಇವಾಗ ಅದನ್ನೆಲ್ಲ ಮಾಡಕ್ಕೆ ಪ್ರೋಸೆಸ್ ಜಾಸ್ತಿ, ಕೆಲ್ಸದವ್ರು ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲ ಸಾಲ್ ರಾಗಿ ಮಾಡ್ಬಿಟ್ಟು ಸಾಲಲ್ಲಿ ಹಾಕ್ತಾರೆ. ರಾಗಿನ ಉದುರಿಸ್ತಾರೆ, ಅದ್ ಹೆಂಗ್ ಉಟ್ಕೊಳುತ್ತೋ ಹಂಗ್ ಉಟ್ಕೋಬಹುದು. ಹಂಗೆ ಆ ತರ ಆಗಿದೆ ಇವಾಗ ಪರಿಸ್ಥಿತಿ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸರ್ಗುನು ಅವಕಾಶ ಕೊಟ್ಟಿದ್ದಾರೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ದೇವರಾಜ್ ಅವರು ಮಾತಾಡಿ. ಪೂರ್ಣಿಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಎಲ್ರಿಗೂ. ಬಹಳ ಅದ್ಭುತವಾದ ಟಾಪಿಕ್ ಇದು. ನಮ್ಗೆಲ್ಲ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳಿ ಉರಿದುಂಬಿಸಿ ತಿನ್ನಿಸ್ತಿದ್ರು. ಅಂದ್ರೆ ಹಿಟ್ಟು ತಿಂದವನು ಬೆಟ್ಟವನ್ನೇ ಕಿತ್ತಿಟ್ಟು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆತರ ಉತ್ತೇಜಿಸಿ ನಮ್ಮ ಮಕ್ಕಳು, ಅಂದ್ರೆ ನಾವೆಲ್ಲ ಮಕ್ಕಳಾಗಿದ್ದಾಗ ಮುದ್ದೆ ತಿನ್ನಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು. ದೀಪಾ ಮೇಡಮ್ ಹೇಳಿದಾಗೆ ನಮ್ಮನೇಲೂ ಕೂಡ ಮೆಂತ್ಯ ಮತ್ತೆ ಜೀರಿಗೆನ ನಾವು ಹಾಕ್ತಿವಿ. ಅದು ಮುದ್ದೆ ಹಿಟ್ಟು ಮಾಡಿಸ್ಬೇಕಾದ್ರೆ ಬಹಳ ಚೆನ್ನಾಗಾಗತ್ತೆ, ಘಮಘಮ ಅಂತ ಆಗತ್ತೆ, ಜೀರ್ಣ ಆಗತ್ತೆ. ಮೆಂತ್ಯ ಬಹಳ ಆರೋಗ್ಯಕರವಾದಂತ ಒಂದು ಅಂಶವನ್ನ ಹೊಂದಿರೋದ್ರಿಂದ ಅದು ಶುಗರ್ನ ಕಡಿಮೆ ಮಾಡುತ್ತೆ. ಅದರಿಂದ ಆಮೇಲೆ ಮುದ್ದೆ ಕೂಡ ಹದ ತುಂಬಾ ಚೆನ್ನಾಗ್ ಬರುತ್ತೆ. ಮೆತ್ತಗ್ ಮಾಡ್ಬೇಕಾದ್ರೆ ಅದೇ ಅದು ಒಂದ್ ಒಳ್ಳೆ ಬಾಂಡಿಂಗ್ ನ ತಂದ್ಕೊಡುತ್ತೆ. ಗಟ್ಟಿಗ್ ಮಾಡಿದ್ರು ಕೂಡ ಅದು ತುಂಬಾ ಚೆನ್ನಾಗಿರತ್ತೆ ಮುದ್ದೆ. ನನಗೆ ಇದನ್ನ ಎಲ್ಲ ಕೇಳ್ಬೇಕಾದ್ರೆ ನನಗೆ ರಾಮಧಾನ್ಯ ಚರಿತೆ ಇವ್ರು ಹೇಳಿದ್ರಲ್ಲ ಅಶ್ವಿನಿ ಮ್ಯಾಮ್, ಅದ್ ನೆನ್ಪಾಯ್ತು. ಹಾಗೆ ಪುರಂದರದಾಸರ ರಾಗಿ ತಂದಿರ ಅದು ದಾಸರೇ ರಾಗಿಯನ್ನ, ಅಂದ್ರೆ ಧಾನ್ಯಗಳೆಲ್ಲವನ್ನು ಬಿಟ್ಟು ಎಷ್ಟೋ ಧಾನ್ಯಗಳು ಇರ್ಬೇಕಾದ್ರೆ ರಾಗಿಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಎಷ್ಟೋ ರಚನೆಗಳನ್ನ ಮಾಡಿರುವಂತದನ್ನ ನೋಡಿದಾಗ ರಾಗಿಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದ್ ಒಳ್ಳೆ ಟಾಪಿಕ್ ಅನ್ನ ಹೇಳಿದ್ರಿ. ರಾಗಿ ತಂದಿರ ಒಂದೇ ಒಂದು ಪ್ಯಾರ ಹಾಡ್ಬಿಟ್ಟು ನಾನು ನಿಲ್ಸ್ಬೋದಾ ಗುರುಗಳೇ? ಥ್ಯಾಂಕ್ ಯು ಗುರುಗಳೇ. ಹಾಗೆ ಲಕ್ಷ್ಮಿ ಮ್ಯಾಮ್, ಲಕ್ಷ್ಮಿ ದೇವಮ್ಮ ಮ್ಯಾಮು ಮತ್ತೆ ತ್ರಿವೇಣಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಓಕೆ. ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಮಾತಾ ಪಿತೃಗಳ ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ, ಜಾತಿಯಲ್ಲಿ ಮಿಗಿಲಾದವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಗುರು ಕಾರುಣ್ಯವ ಪಡೆದವರಾಗಿ, ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ, ಪರಮ ಪುಣ್ಯವ ಮಾಡುವರಾಗಿ, ರಾಗಿ ತಂದೀರಾ ಭಿಕ್ಷಕೆ, ರಾಗಿ ತಂದೀರಾ. ಕಾಮ ಕ್ರೋಧವ ಅಳಿದವರಾಗಿ, ನೇಮ ನಿಷ್ಠೆಗಳ ಮಾಡುವರಾಗಿ, ಆ ಮಹಾಪದದಲ್ಲಿ ಸುಖಿಗಳಾಗಿ,
ಪ್ರೇಮದಿ ಕುಣಿದಾಡುವ ರಾಗಿ. ರಾಗಿ ತಂದೀರಾ ವೀಕ್ಷಕೆ, ರಾಗಿ ತಂದೀರಾ. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು ಎಲ್ರಿಗೂ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ರಾಗಿ ಬಗ್ಗೆ ತುಂಬಾ ಅದ್ಭುತವಾಗಿತ್ತು ಹಾಡು. ಥ್ಯಾಂಕ್ ಯು ಮೇಡಮ್. ಬಸವರಾಜ್ ಅವರು ಮಾತಾಡಿ. ಡಾಕ್ಟರ್ ಯಶೋಧ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಯಶೋಧ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಸರ್. ಹಾ ಮಾತಾಡಿ. ಸರ್, ಎಲ್ಲರಿಗೂ ಶುಭೋದಯ. ತುಂಬಾ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರಿ. ಫಿಲಾಂಥಸ್ ನೆರೂರಿ ಬಗ್ಗೆ ಹೇಳ್ತಾ ಇದ್ರಿ. ಇವರು ಸುಜೇತಾ ಮೇಡಮ್ ಅವರು ಸಾಕಷ್ಟು ಮಾಹಿತಿಗಳನ್ನ ಕೊಟ್ರು. ಮತ್ತಷ್ಟು ವಿಷಯಗಳು ಅದ್ರ ಬಗ್ಗೆ ಭೂಮಿ ಅಮಲತಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಅದನ್ನ ನಾನು ಆವಾಗ್ಲೇ ಮಾತಾಡ್ಬೇಕು ಅಂದ್ಕೊಂಡೆ, ನನ್ಗೆ ಅನುಕೂಲ ಆಗ್ಲಿಲ್ಲ ಮಾತಾಡ್ಲಿಕ್ಕೆ. ಸೊ ಹಾಗಾಗಿ ಈಗ ವಿಷಯ ತಿಳಿಸ್ಬೇಕು ಅಂತ ಅನಿಸ್ತು. ಮತ್ತಷ್ಟು ಅದ್ರ ಬಗ್ಗೆ ಭೂಮಿ ಅಮಲಕಿ ಅಂತಂದ್ರೆ ನೆಲೆನೆಲ್ಲಿ ಬಗ್ಗೆ ಮತ್ತಷ್ಟು ವಿಷಯಗಳು ಇದೆ. ಅದನ್ನ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತೇನೆ. ಅದರ ಜೊತೆಗೆ ರಾಗಿ ಬಗ್ಗೆ ಇವಾಗ ತ್ರಿವೇಣಿ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಎಲ್ಲರೂ ಕೂಡ ಅವರ ಜ್ಞಾನ ಅನುಭವ ತಕ್ಕಾಗೆ ಎಲ್ಲಾ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಈಗ ನಾವು ಸಾಮಾನ್ಯವಾಗಿ ಟೀ ಕಾಫಿ ಅಭ್ಯಾಸ ಹೆಚ್ಚಿನ ಜನ ಮಾಡ್ಕೊಂಡಿರ್ತಾರೆ. ಬೆಳಗಿನ ಜಾವ ಎದ್ದ ತಕ್ಷಣ ಟೀ ಕುಡಿಯೋದು, ಕಾಫಿ ಕುಡಿಯೋದು ಅಂತ. ಸೊ ಅದನ್ನ ನಿಲ್ಸಿ ರಾಗಿ ಜೊತೆ ಬಾರ್ಲಿ, ನವಣೆ, ಸೋಯಾ ತುಂಬಾ ಒಳ್ಳೇದು. ಸೋಯಾ ಮತ್ತೆ ಬಾರ್ಲಿ, ಅದ್ರ ಜೊತೆ ಮೆಂತ್ಯ, ಜೀರಿಗೆ ಒಂದಷ್ಟು ಇಂತಿಷ್ಟು ಪ್ರಮಾಣದಲ್ಲಿ ಅದನ್ನ ಸೇರಿಸಿ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಅಟ್ಲೀಸ್ಟ್ ಒಂದು 2 to 3 months ಬರೋಂಥದ್ದು. ಅಷ್ಟು ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಬೆಳಿಗ್ಗೆ ಹೊತ್ತು ರಾಗಿ ಗಂಜಿ ಮಾಡ್ಕೊಳ್ಳೋದು ಬಹಳ ಬಹಳ ತುಂಬಾ ಉತ್ತಮ, ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅನಿಮಿಯಾ ಅಂತದ್ದು, ಈವನ್ ಡಯಾಬಿಟಿಸ್ ಇರೋಂಥವ್ರು ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಬೆಳಗಿನ ಜಾವ ಕುಡಿಯೋದ್ರಿಂದ ತುಂಬಾ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಿತ್ತು. ಅದನ್ನ ವ್ಯಕ್ತಪಡಿಸ್ಲಿಕ್ಕೋಸ್ಕರ ನಾನು ಬಂದೆ ಸರ್. ಸೊ ಇದ್ರ ಬಗ್ಗೆ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಬೇಕಾದ್ರೆ ಹಾಕ್ತೀನಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನು ತಗೋಬೇಕು ಅಂತ. ಅದು ದಿನನಿತ್ಯ ಉಪಯೋಗಿಸ್ಕೊಳ್ಬಹುದು. ರೈಟ್, ಅದು ಕಳಿಸಿ ವಾಟ್ಸಪ್ ಕಳಿಸಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಬಸವರಾಜ್ ಅವರೇ ಮಾತಾಡಿ. ನಾಗರಾಜ್ ಗುರುಜಿಗಳು ಇಲ್ವಾ ಸರ್? ಏನು ಹೇಳಲೇ ಇಲ್ಲ ಅವರು? ಇಲ್ಲಿ ಸರ್ ಇದಾರ? ಸರ್ ಇದಾರಾ? ಇಲ್ಲ, ಐ ಥಿಂಕ್ ಇಲ್ಲ ಸರ್, ಜಾಯ್ನ್ ಆಗಿಲ್ಲ. ಬಸವರಾಜ್ ಅವರೇ ಮಾತಾಡಿ ಬೇಗ. ವಾಣಿ ಮೇಡಮ್ ಮಾತಾಡಿ. ವಾಣಿ ಭಟ್. ಲಕ್ಷ್ಮೀ ಪಂಡಿತ್ ಮೇಡಮ್ ಮಾತಾಡಿ ಬೇಗ ಬೇಗ. ಇನ್ನು ಒಂದು 5 ನಿಮಿಷದಲ್ಲಿ ಕ್ಲೋಸ್ ನಮಸ್ತೆ ಮಾಡ್ತೀನಿ. ಸರ್. ನಮಸ್ತೆ. ರಾಗಿನಲ್ಲಿ ಹುರಿಟ್ಟು ಅಂತ ಮಾಡ್ತಾರೆ. ರಾಗಿ ಹುರಿದ್ಬಿಟ್ಟು ಅದನ್ನ ಹುರಿಟ್ಟು ತರನ ಮಾಡ್ಬೋದು. ಮತ್ತೆ ರಾಗಿನಲ್ಲಿ ಹಾಲ್ ಬಾಯಿ ಅಂತ ಮಾಡ್ತೀವಿ ಮೇಡಮ್. ಹಾಲ್ ಬಾಯಿ ಅಂತಾನು ಮಾಡ್ತೀವಿ. ರಾಗಿನ ಎಷ್ಟು ಇಟ್ಟರು ಕೆಡೋದಿಲ್ಲ. ಅದು ಅಕ್ಕಿ ಆದ್ರೆ ಹುಳ ಬಂದ್ಬಿಡ್ತದೆ, ರಾಗಿಗೆ ಹುಳನೇ ಬರೋದಿಲ್ಲ. ನಮ್ ಕಡೆ ಗಾದೆ ಹಿಟ್ಟಂ ಬಿಟ್ಟಂ ಕೆಟ್ಟಂ ಅಂತ ಒಂದ್ ಗಾದೆ. ಹಿಟ್ಟಂ ಬಿಟ್ಟಂ ಕೆಟ್ಟಂ. ಹಿಟ್ಟು ತಿಂದಷ್ಟು ಬೆಟ್ಟದ ಶಕ್ತಿ ಬರ್ತದೆ. ರಾಗಿ ನಿರೋಗಿ ಅಂತ ಹೇಳ್ತಾರೆ, ತುಂಬಾ ಒಳ್ಳೇದು. ಮುದ್ದೆ ಮಾಡಿದೀನಿ ನಾನು ಇವತ್ತು, ನೋಡಿ ಕಾಣ್ತಾ ಇದೆಯಾ? ಮುದ್ದೆ ಮಾಡಿ ಮುದ್ದೆ ಮಾಡಿ ಬೆಳಗ್ಗೆ ತಿಂಡಿಗೆ ಬನ್ನಿ ಎಲ್ಲಾರು. ನಮಸ್ತೆ ಸರ್, ಒಳ್ಳೇದಾಯ್ತು. ರೈಟ್, ಥ್ಯಾಂಕ್ ಯು. ವಾಣಿ ಮೇಡಮ್. ರೈಟ್, ಪಾಲಾಕ್ಷಿ ಮೇಡಮ್. ಪಾಲಾಕ್ಷಿ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪಾಲಾಕ್ಷಿ ಮೇಡಮ್. ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ಒಂದು ಅದ್ಭುತವಾಗಿ ಹೇಳ್ತಾ ಇದೆ ಸರ್. ಬಹಳ ಥ್ಯಾಂಕ್ಸ್. ಯಾರ್ಯಾರು ಟಿಪ್ಸ್ ಗಳನ್ನ ನಾನು ಕೊಡ್ತಾ ಇದಾರೆ ಅಂದ್ರೆ ಅದು ಗ್ರೂಪಿಗೆ ಹಾಕ್ಲಿ ಅಂತ ಹೇಳಿ ಸರ್. ವಿಡಿಯೋಗಳು ಬಂದ್ರು ಕೂಡ ಕೆಲವೊಮ್ಮೆ ವಿಡಿಯೋ ನೋಡಕ್ ಆಗದೆ ಇದ್ರು ಟಿಪ್ಸ್ ನ ಮೆಸೇಜ್ ಮೂಲಕ ಹಾಕಿದ್ರೆ ಅದನ್ನ ಅವಾಗವಾಗ ಸರ್ಚ್ ಮಾಡಿದಾಗ ಸಿಗ್ತಾ ಹೋಗ್ತದ ಸರ್. ಅದು ಒಂದು ಮಾಡ್ರಿ. ಈ ಸ್ವಾಧ್ಯಾಯ ಮಾತ್ರ ಎಷ್ಟು ಅದ್ಭುತ ಬರಾಕತ್ತದಂದ್ರೆ ಸರ್, ಪ್ರತಿದಿನ ನಾವು ಬುಕ್ ಓದ್ತಾ ಇದ್ರು ಕೂಡ ನಮ್ಗೆ ಇಂತ ಅದ್ಭುತ ಜ್ಞಾನ ಸಿಗ್ತಾ ಇದೆ ಸರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಮೇಡಮ್, ನೀವು ರಾಗಿ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರಿ. ನನಗ್ ಗೊತ್ತಿರೋ ಪ್ರಕಾರ ಸರ್, ಅದು ಸೋಯಾ ಮತ್ತೆ ಬಾರ್ಲಿ
ಅದು ಕೆಲವೊಮ್ಮೆ ನಮ್ಮ ಏರಿಯಾಗ ನಮ್ಮ ನೇಟಿವ್ ಆಗಿ ಬೆಳೆದೇ ಇದ್ದದ್ದು ನಮ್ಗೆ ಸೂಟ್ ಆಗಲ್ಲ ಅನ್ನೋದು ನಮ್ಮ ಹಿರಿಯರ ಅಭಿಪ್ರಾಯ ಸರ್. ಹಂಗಾಗಿ ರಾಗಿ ಗಂಜಿ ಮಾಡೋದಾದ್ರೆ ಅದಕ್ಕೆ ಹೆಸರು ಮಾತ್ರ ಬೆರೆಸಿ ಮಕ್ಕಳಿಗೆ ಕುಡ್ಸೋದ್ರಿಂದ ಅನುಕೂಲ. ಆಮೇಲೆ ರಾಗಿನ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನ ಹಾಲ್ ಮಾಡ್ಕೊಂಡು ಕುಡಿಯೋದು ಹಾಲಿಗೆ ಹೆಂಗ ಪರ್ಯಾಯ ಆಗಿ ಬಳಸ್ಬೋದು ಸರ್. ಈಗ ಯಾಕಂದ್ರೆ ಎಲ್ಲಾ ಕಡೆ ಪಾಕೆಟ್ ಹಾಲು ಸಿಗ್ತದ ಸರ್. ಎಮ್ಮೆ ಹಾಲು ಆಕಳ ಹಾಲು ಸಿಗೋದು ಕಡಿಮೆ. ಹಂಗಾಗಿ ನಾವು ಹಾಲು ಕುಡಿಬೇಕು ಅನ್ಸೋದಾದ್ರೆ ಮಕ್ಕಳಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಕುಡ್ಸೋದಾದ್ರೆ ರಾಗಿ ಹಾಲ್ನ ಬೆಳಿಗ್ಗೆ ರುಬ್ಬಿ ಕುಡಿಸೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಸರ್. ಇಂಥವೆಲ್ಲ ಟಿಪ್ಸ್ ಅದನ್ನ ಮೆಸೇಜ್ ಮೂಲಕ ಕಳಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ರೈಟ್, ವಾಟ್ಸಾಪ್ ಅಲ್ಲಿ ಮೆಸೇಜ್ ಮೂಲಕ. ಖುಷಿ ಆಯ್ತು ರಾಗಿ. ಥ್ಯಾಂಕ್ ಯು ಮೇಡಮ್. ರಾಗಿನ ನೆನ್ಸ್ಬಿಟ್ಟು ನೀವ್ ಹೇಳ್ದಂಗೆ ಅದ ಹಾಲ್ ತೆಗೆದು ಅದ ಹಾಲ್ ಬಾಯಿ ಅಂತಾನು ಕೂಡ ಮಾಡ್ತಾರೆ. ಅಂದ್ರೆ ಅಂದ್ರೆ ದಿನ ನಾವು ಹಾಲ್ ಬಾಯಿ ಮಾಡ್ಕೊಂಡು ತಿನ್ನಕ್ ಆಗಲ್ಲ ಮೇಡಮ್. ಅಲ್ಲ, ಸ್ವೀಟ್ ಅದು ಬೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಅಲ್ಲಿ ಇಟ್ಟು ಅದು ಕೇಕ್ ತರ ಆಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮಾಡ್ತೀವಿ ಮೇಡಮ್. ಅದು ಹಾಲ್ ಬೇಕಾದ್ರೆ ದಿನ ಮಕ್ಳಿಗೆ ಕುಡ್ಸೋದಾದ್ರೆ ಪಾಕೆಟ್ ಹಾಲ್ ಕುಡ್ಸೋದಕ್ಕಿಂತ ರಾಗಿ, ನವಣೆ, ಸಜ್ಜೆ ಇವನ್ನೆಲ್ಲ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನ ಮಿಕ್ಸಿ ಮಾಡಿ ಒಂದೇ ಏಲಕ್ಕಿ, ಯಾಕಂದ್ರೆ ಹೀಟ್ ಆಗ್ಬಾರ್ದು ಸಜ್ಜೆ ನವಣಿಗಾದ್ರೆ. ರಾಗಿಗಾದ್ರೆ ಅದು ತಂಪು ಯಾವಾಗ್ಲು. ಹಂಗಾಗಿ ಹಾಲ್ ಮಾಡಿ ಕುಡ್ಸೋದು ಅನುಕೂಲ ಅನ್ನೋದು ನನ್ನ ತಿಳಿದ ಮಟ್ಟಿಗೆ ಗೊತ್ತಿದ್ದದ್ದು ಹೇಳಿದ್ದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಬ್ರಿಗೂ ನಂಗೆ ನಿಜವಾಗಿ ಇವತ್ತು ಅದ್ಭುತ ವಿಷಯ, ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವಾಣಿ ಮೇಡಮ್ ಮಾತಾಡಿ. ಎಲ್ಲರಿಗೂ ಶುಭ. ಇವತ್ತ ರಾಗಿ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ರ. ಅಂದ್ರೆ ನಮಗೆಲ್ಲ ರಾಗಿ ಯೂಸ್ ಮಾಡೇ ಗೊತ್ತಿರ್ಲಿಲ್ಲ ಸರ್. ನಮ್ದು ಸೌತ್ ಕೇಂದ್ರ ಆಗೋದ್ರಿಂದ ನಮ್ಮಂದ್ರೆ ಕಟ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಿಡಿಯೋ ಆಫ್ ಮಾಡ್ಕೊತೀವಿ ಸರ್. ಆಫ್ ಮಾಡಿ ಮಾತಾಡಿ. ಹಾ ಸರ್, ಅಂದ್ರೆ ನಮ್ಗೆಲ್ಲ ರಾಗಿದಷ್ಟೊಂದು ಟಚ್ ಇಲ್ಲ. ನಮ್ದು ಸೌತ್ ಕೇಂದ್ರದ ನಾವೆಲ್ಲ ಹುಟ್ಟಿ ಬೆಳೆದಿದ್ದ ಆದ್ರಿಂದ ಅಷ್ಟೊಂದು ಟಚ್ ಇರ್ಲಿಲ್ಲ. ನಮ್ಮ ಅಜ್ಜ ಹೇಳ್ತಿದ್ರು ಅವಾಗೆಲ್ಲ ರಾಗಿ ಒಳ್ಳೇದು, ರಾಗಿ ಕುಡಿದ್ರೆ ಒಳ್ಳೇದು ಅಂತೇಳಿ. ನಾವು ಇರೋದು ಗದಗದಲ್ಲಿ, ಆದ್ರೆ ನಮ್ದೆಲ್ಲ ಸೌತ್ ಕೇಂದ್ರದೇ ಟಚ್ ಜಾಸ್ತಿ ಇರೋದ್ರಿಂದ ನಮ್ಗೆ ರಾಗಿ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅವಾಗ ಅಜ್ಜ ಹೇಳ್ತಿದ್ರು. ಅವಾಗ ಅಜ್ಜ ಹೇಳಿದಾಗ ನಮ್ಗೆ ಮಕ್ಕಳಿಗೆಲ್ಲ ಸಿರ್ಲ್ಯಾಕ್ ಮಾಡಿ ತರ ತಿನ್ಸ್ಬೋದು ಅಂತ ಹೇಳ್ತಿದ್ರು. ನಾನ್ ಮಾಡಿದೀನಿ ಸರ್. ಅದ್ ನನ್ ಮಕ್ಳಿಗೆಲ್ಲ ಮಾಡಿದೀನಿ. ಅಂದ್ರೆ ತುಂಬಾ ಗುಂಡಾಗಿ ಗಟ್ಮುಟ್ಟಾಗಿ ಯಾವುದೇ ಇದು ಇಲ್ಲಾರ್ದನೆ ಬೆಳೆದಿರ. ಅಂದ್ರೆ ಯಾವ ರೀತಿ ಮಾಡ್ತಿದ್ವಿ ಅಂದ್ರೆ ರಾತ್ರಿ ನೆನ್ಸ್ಬಿಟ್ಟು ಅದಕ್ಕೊಂದ್ ಮುಷ್ಟಿಗೆ ಗೋಧಿ ಮತ್ತೆ ಒಂಚೂರು ಗಸಗಸೆ ಹಾಕ್ಬಿಟ್ಟು ಅದನ್ನ ರುಬ್ಬಿ ಹೇಳಿದ್ರಲ್ಲ ಸೋಸಿ, ಪಂಚೆಯಲ್ಲಿ ಸೋಸಿ ಕಡೆಗೆ ಸ್ವಲ್ಪ ತನ ಅದನ್ನ ಇಡ್ಬೇಕು. ಇಟ್ಮೇಲೆ ಅದ್ರ ಮೇಲೆ ಹನಿ ಬರುತ್ತಲ್ಲ ಸರ್, ನೀರಿನ ಹನಿನೆಲ್ಲ ಬಗ್ಸಿ ಚೆಲ್ಬೇಕು. ಆಮೇಲೆ ನಮ್ಗೆ ಬೂದಿ ಇರುತ್ತಲ್ವಾ, ಆ ಬೂದಿ ಅಂದ್ರೆ ಇಲ್ಲಿ ಈ ಕಡೆ ಎಲ್ಲ ಅಂದ್ರೆ ಹಳ್ಳಿ ಕಡೆ ಎಲ್ಲ ನಮ್ಗೆ ಅದ್ರದ್ದು ಕಟ್ಟಿಗೆಯಿಂದ ಮಾಡಿದ್ರೆ ಮಾತ್ರ ಸಿಗುತ್ತೆ ಬೂದಿ. ಇವಾಗ ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ, ಆತರ ಎಲ್ಲ ಮಾಡಿರ್ಬಾರ್ದು. ಒಳ್ಳೆ ಬೂದಿ ಇದ್ರೆ ಅದ್ರ ಮೇಲೆ ಒಂದ್ ಪಂಚೆ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ಬೂದಿ ಫುಲ್ ಹಾಕ್ಬಿಟ್ಟು ಅದ್ರ ಮೇಲೆ ಪಂಚೆ ಹಾಕ್ಬಿಟ್ಟು ಈ ಒಂಥರ ಪೇಸ್ಟ್ ಇದ್ರ ತರ ಇರುತ್ತಲ್ಲ ಅದನ್ನ ಅದ್ರ ಮೇಲೆ ಸುರಿಬೇಕು. ಅದ್ರ ಮೇಲೆ ಮೇಲೆ ಅದೆಲ್ಲ ನೀರಿನ ಅಂಶ ಎಲ್ಲ ತೆಗೆದ್ಮೇಲೆ ಅದು ಒಂಥರ ನಮ್ಗೆ ಚಪಾತಿ ಹಿಟ್ಟಿನ ತರ ಬರುತ್ತೆ ಸರ್. ಚಪಾತಿ ಹಿಟ್ಟಿನ ತರ ಬಂದ್ಮೇಲೆ ಅದನ್ನ ನಾವು ಇಷ್ಟಿಷ್ಟೇ ಬಿಸ್ಕಿಟ್ ಟೈಪ್ ಮಾಡಿ ಅಂದ್ರೆ ಎಳೆ ಬಿಸಿಲಲ್ಲಿ ಒಣಗ್ಸೋದು. ಇಲ್ಲಿ ಬಿಸಿಲಲ್ಲ, ಹೆಚ್ಚಾಗಿ ನಾವು ನೆರಳಲ್ಲೇ ಒಣಗ್ಸೋದು ಸರ್. ಅದನ್ನ ಚಿಕ್ಕ ಮಕ್ಳಿಗೆ ನಾವು 2.5 ತಿಂಗಳ ಮಗುವಿಂದನೇ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಹೋಗ್ಬೇಕಾದ್ರೂ ಅದನ್ನ ಸುಲಭವಾಗಿ ನಾವು ಅದನ್ನ ಬಿಸ್ಕೆಟ್ ಟೈಪ್ ತಗೊಂಡು ಹೋಗಿ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ತನ ನೆನೆಸಿ ಆಮೇಲೆ ಹಾಲಿ ಹಾಕಿ ಮಕ್ಕಳಿಗೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕಿ, ಇಲ್ಲಾದ್ರೆ ನಾವು ಬೆಲ್ಲ ಅಥವಾ ಉಪ್ಪು ಯಾವ್ದಾದ್ರು ಒಂದನ್ನ ಪೇಸ್ಟ್ ಮಾಡಿ ತಿನ್ಸೋದ್ರಿಂದ ಬಹಳ ತುಂಬಾ ಚೆನ್ನಾಗಿ ಆಗತ್ತೆ ಮಕ್ಕಳಿಗೆ. ಅಂದ್ರೆ ನಮ್ಗೆ ಯಾಕಂದ್ರೆ ರಾಗಿ ಟಚ್ ಇಲ್ಲ ಸರ್. ನೀವು ಎಲ್ಲ ಹೇಳಿದ್ರೆ ನಾವೆಲ್ಲ ರಾಗಿ ತಿಂದು ಬೆಳೆದಿಲ್ಲ, ರಾಗಿದಂತೂ ಗೊತ್ತಿಲ್ಲ. ನಾವೊಂದು ಏನಿದು ಔಷಧಿ ರೂಪದಲ್ಲಿನೇ ಮಾತ್ರ ನೋಡಿರೋದು. ಈಗ ಇಲ್ಲಿ ಗದಗದಲ್ಲಿ ಬಂದ್ರು, ಇಲ್ಲೂ ರಾಗಿ ಬಳಕೆ ಇಲ್ಲ ಸರ್. ಅಂದ್ರೆ ಎಲ್ಲರೂ ಚೆನ್ನಾಗಿರುತ್ತೆ ಅಂದ್ರೆ ಇವಾಗ ನಮಗೆಲ್ಲ ಹೆಂಗ್ ಗೊತ್ತಾತಂದ್ರೆ ಟಿವಿ ಮೂಲಕ ನೋಡ್ತೀವಿ ಸರ್. ಅವಾಗೆಲ್ಲ ಅಷ್ಟೊಂದು ಟಿವಿ ಎಲ್ಲ ಇರ್ಲಿಲ್ಲಲ್ಲ. ಟಿವಿ ಮೂಲಕ ಅಂದ್ರೆ ಒಂಥರ ಮನೆ ಮದ್ದು ಅಥವಾ ಹಿಂಗ ಔಷಧಿಯಾಗಿ ನಮ್ದು ಈ ಕಡೆ ಎಲ್ಲ ಈ ತರನೇ ಪರಿಚಯ ಆಗಿರೋದು ಜಾಸ್ತಿ. ಇವಾಗ ನಾನೀಗ ಪೇಷಂಟ್ ಆದ್ರೂ ಕೂಡ ಸರ್, ಈಗ ಬೆಳಿಗ್ಗೆ ಒಂದು 3 ತಿಂಗಳಿಂದ ಬೆಳಿಗ್ಗೆ ರಾಗಿ ಗಂಜಿ, ಸಂಜೆನೂ ರಾಗಿ ಗಂಜಿನೇ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ರಾಗಿ ಗಂಜಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದಂತ ನಮಗೆ ಇವಾಗ ಗೊತ್ತಾಗಿದೆ ಸರ್. ಇವರೆಲ್ಲ ಹೇಳೋದ್ರಿಂದ ಎಷ್ಟೊಂದು ಇದೆ, ಎಷ್ಟೊಂದು ಬಗೆ ಇದೆ, ಖುಷಿ ಆಯ್ತು ನಂಗೆ ಇವತ್ತ ಜಾಯಿನ್ ಆಗ್ಬಿಟ್ಟು. ಎಷ್ಟೊಂದು ವೆರೈಟಿ. ಆಮೇಲೆ
ನಮ್ ಕಡೆ ಎಲ್ಲ ಸಿಗಲ್ಲ ಸರ್ ಅಷ್ಟೊಂದು. ಇವಾಗ ಸಿಗುತ್ತೆ, ಇವಾಗೆಲ್ಲ ಫೆಸಿಲಿಟಿ ತುಂಬಾ ಇದೆ, ಎಲ್ಲಾ ಕಡೆ ಎಲ್ಲ ಸಿಗುತ್ತೆ. ನಮ್ ಕಡೆ ನಮ್ದು ಕೆರಾಡಿ ಅಂತೇಳಿ ಈ ಕಾಂತಾರ ಫಿಲ್ಮ್ ಆಗಿದ್ದು ನಮ್ದು ಇದನ್ನೇ ನಮ್ಮ ಹಳ್ಳಿಯಲ್ಲೇನೆ ಸರ್. ಅಲ್ಲಿ ಅಂತ ಕಗ್ರಾಸ್ ಹಳ್ಳಿಯಲ್ಲೂ ಕೂಡ ನಮಗೆ ರಾಗಿ ಅಂದ್ರೆ ಜನ ರಾಗಿ ನೋಡಕ್ಕೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಸಿಗುತ್ತಾ ನಮ್ಮ ಈ ಗದಗದಿಂದ ತಗೊಂಡ್ ಹೋಗ್ತಿದ್ವಿ ಸರ್. ಅದು ಅಷ್ಟು ಒಳ್ಳೇದಂತ ಹೇಳ್ಬಿಟ್ಟು ಸಂಡಿಗೆ ಸದಾ ಮಾಡ್ತಿದ್ವಿ ನಾವು. ಇದೇ ತರ ನಾವು ಹೇಳಿದ್ವಲ್ಲ, ನಾವು ಬರೀ ರಾಗಿನೇ ಇದ್ ಮಾಡ್ಬಿಟ್ಟು ಹನಿ ಬಗ್ಸ್ಬಿಟ್ಟು ಅದಕ್ಕೆ ಮಾವಿನಕಾಯಿ ಒಂದ್ ಮಾವಿನಕಾಯಿ 1 kg ಮೆಣಸಿದ್ದಾರೆ, ಹುಳಿ ಮಾವಿನಕಾಯಿ ಆದ್ರೆ 1 ಹಾಕಿ, ಆಮೇಲೆ ಹಸಿಮೆಣಸಿಕೊಡ ಅಂದ್ರೆ ಹೆಚ್ಚಾಗಿ ನಮ್ ಕಡೆ ಇದ್ರ ಮೆಣಸು ಸಿಗುತ್ತೆ ಸರ್, ಚೂರ್ ಮೆಣಸಿಕೊಡ ಅಂತ ಸಿಗುತ್ತೆ. ಅದ ಔಷಧಿ ರೂಪದಲ್ಲಿನೂ ಇರುತ್ತೆ. ಅದು ಆಕ್ಚುಲಿ ಏನಾಗಲ್ಲ. ಅದನ್ನ ಹಾಕ್ಬಿಟ್ಟು ಹಿಂಗ್ ಹಾಕಿ ನಾವು ಸಂಡಿಗೆ ಮಾಡಿ ಇದ್ ಮಾಡ್ತಿದ್ವಿ. ಎಷ್ಟು ತುಂಬಾ ಟೈಮ್ ಆದ್ರೂ ಹಾಳಾಗ್ತಿರ್ಲಿಲ್ಲ ಸರ್. ಇದೊಂದು ವಿಶೇಷ. ಅಂದ್ರೆ ನಮ್ಗಂದು ಗದಗದಲ್ಲಿ ಇರೋದ್ರಿಂದ ನಮ್ ಕಡೆ ರಾಗಿ ಟಚ್ ಅಷ್ಟೊಂದಿಲ್ಲ, ಗದಗದಲ್ಲಿ ಅಥವಾ ಸೌತ್ ಕೇಂದ್ರದಲ್ಲಿ. ಈ ಮುಂಚೆ ಯಾವುದೇ ಫೆಸಿಲಿಟಿ ಇರ್ಲದಿಂದ ಯಾವ್ದು ಅಷ್ಟೊಂದು ಗೊತ್ತಾಗ್ತಿದ್ದಿಲ್ಲ. ಇವಾಗ ಹೇಳ್ದಂಗೆ ಕಡಿಮೆ ಆಯ್ತೇನೋ ಅದು ಭಾವನೆ, ಅದು ಮೇಡಮ್ ಹೇಳಿದ್ರು ಇವಾಗೆಲ್ಲ ಕಡಿಮೆ ಆಗುತ್ತೆ ಅಂತ. ಇಲ್ಲ, ಜನಕ್ಕೆ ಹೊಸದು ಹಳೆಯದು ಬೇಕಂತ ಇರುತ್ತೆ, ಅವಾಗ ಅದನ್ನ ಅಂತ ಬೇಕಾದವ್ರು ಹುಡ್ಕೊಂಡ್ ಬಂದ್ ಮಾಡೇ ಮಾಡ್ತಾರೆ ಸರ್. ಹಂಗೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ ಓಕೆ. ಸುಜಾತ ಮೇಡಮ್ ಮಾತಾಡಿ ಬೇಗ. ಸುಜಾತ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸುಜಾತ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ನನಗೆ ನಮ್ಮ ತಾಯಿಯನ್ನು ನೆನಪು ಮಾಡಿ ಕೊಟ್ಟಿತ್ತು ಸರ್ ಇದು ರಾಗಿ. ನಾನು ಸಣ್ಣವಳಿಂದಲೂ ನಮ್ಮಲ್ಲಿ ಉಪಯೋಗವಿದೆ. ಗದಗ ರೋಣದಲ್ಲಿ ಬೆಳೆದಿದ್ದೇನೆ. ಅಲ್ಲಿನೂ ಸಿಗುತ್ತದೆ ಸರ್. ಆಮೇಲೆ ಸಿಗಂಗಿಲ್ಲ ಅಂತ ಹಂಗೇನಿಲ್ಲ. ನಮ್ಮ ತಾಯಿ ಈಗ 45 ವರ್ಷದ ಹಿಂದೆ ರಾಗಿಯನ್ನು ನೆನೆ ಹಾಕಿ ಅದ ಮೊಳಕೆ ಬರೆಸಿ ನೆರಳಲ್ಲಿ ಒಣಗಿಸಿ ಅದನ್ನು ಬಿಸು ಕಲ್ಲದಲ್ಲಿ ಹಾಡಿ ಬೀಸುತ್ತಿದ್ದರು. ಬೀಸಿ ನನ್ನ ಮಕ್ಕಳ ಸಲುವಾಗಿ ಅವಾಗ ಪೌಡರ್ ಡಬ್ಬಿ ಬರುತ್ತಿದ್ದವು ಸರ್ ಮಕ್ಕಳ ಸಲುವಾಗಿ. ಆ ಡಬ್ಬೆಯಲ್ಲಿ ಮುಚ್ಚಿ ನನಗೆ ರೋನ್ ಟು ಸೋಲಾಪುರ್ ಬಸ್ಸದಲ್ಲಿ ಇಟ್ಟು ಆಮೇಲೆ ಅಕ್ಕಲ್ಕೋಟಕ್ಕೆ ಬರುತ್ತಿತ್ತು ಸರ್ ಅದು ಬಸ್ಸಿನಲ್ಲಿ ಡಬ್ಬಿ ಹಿಟ್ಟು ಮಕ್ಕಳಿಗೆ. ಅದರಿಂದ ನಾನು ಗಂಜೆಯನ್ನು ಮತ್ತು ಹಲ್ವಾವನ್ನು ಮಾಡಿ ತಿನ್ನಿಸುತ್ತಿದ್ದೆ ಸರ್. ಹೀಗಾಗಿ ನನ್ನ ಮಕ್ಕಳು ಅಗ್ದಿ ಸದೃಢರಾಗಿದ್ದಾರೆ ಸರ್, ಅಗ್ದಿ ಹೆಲ್ದಿ ಆಗಿದ್ದಾರೆ. ರಾಗಿ ನನ್ನ ತಾಯಿಯನ್ನು ನೆನಪು ಮಾಡಿಸಿಕೊಟ್ಟು ತ್ರಿವೇಣಿ ಮೇಡಮ್ನಿಗೆ ತುಂಬಾ ವಂದನೆಗಳು. ಇವು ಹಳೆಯ ವಸ್ತುಗಳು ಎಲ್ಲಾ ಇರುತ್ತವೆ ಸರ್, ಅದರನ್ನು ನಮಗೆ ಕಿಮ್ಮತ್ತು ಇರೋದಿಲ್ಲ ಆ ಟೈಮದಲ್ಲಿ. ಈಗ ಅದರ ನಮ್ಮ ತಾಯಿ ಎಷ್ಟು ಔಷಧಕಾರಿಯನ್ನು ಮನೆಯಲ್ಲೇ ಮಾಡಿ ನಮಗೆ ತಿನ್ನಿಸುತ್ತಿದ್ದರು. ಈಗ ತುಂಬಾ ನಮ್ಮ ತಾಯಿಯ ನೆನಪು ಬಂದಿತ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಧುರಾ ಮೇಡಮ್. ನಮಸ್ತೆ ಗುರುಗಳೇ, ನಮಸ್ತೆ ತ್ರಿವೇಣಿ ಮೇಡಮ್. ತುಂಬಾ ಚೆನ್ನಾಗಿ ರಾಗಿ ಬಗ್ಗೆ ಹೇಳಿದ್ದೀರಾ. ಹಾಗೆ ಅಂದ್ರೆ ರಾಗಿಯಲ್ಲಿ ಲಡ್ಡುನು ಮಾಡ್ಬೋದು. ವಿಶೇಷ ಅಂದ್ರೆ ಲಡ್ಡು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತೆ ರಾಗಿ ಹಲ್ವಾ ನಮ್ಮನೇಲಿ ಯಾವಾಗ್ಲೂ ನಡೀತಾ ಇರುತ್ತೆ. ರಾಗಿ ಹಲ್ವಾ ಮತ್ತೆ ರಾಗಿ ಲಡ್ಡು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನೋದು. ಅದನ್ನು ಅದೇ ಬೆಲ್ಲದಲ್ಲಿ ಮಾಡಿರ್ತೀವಲ್ಲ, ಕ್ಯಾಲ್ಸಿಯಂ ಸಿಗುತ್ತೆ ಅಂತ. ಅದೇ ಹಾಲ್ಬಾಯಿ ಅಂತ ಕರೀತಾರಲ್ಲ, ಹಾಲ್ಬಾಯಿ ಅಂತ. ಹೌದು. ಈ ತರ ರಾಗಿ ರೊಟ್ಟಿಗಳು ಜಾಸ್ತಿ ಅಂದ್ರೆ ಅದರಲ್ಲಿ ಸ್ವಲ್ಪ ಜೀರಿಗೆ, ಕಾಳ್ಮೆಣಸ್ ಪೌಡರು, ಅಂದ್ರೆ ಹಸಿಮೆಣಸು ಹಾಕಲ್ಲ. ಆಮೇಲೆ ಅದೊಂದು ಸೊಪ್ಪುಗಳು ಸಿಕ್ಕಿದ್ರೆ ಪ್ಯೂರ್ ಆಗಿ ಹಾಕ್ತೀನಿ. ರೊಟ್ಟಿ ಮಾಡಿ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಅದೇ ಮಾಡ್ತಾರಲ್ಲ, ಕ್ಯಾರೆಟ್, ಗೆಡ್ಡೆಕೋಸು ಎಲ್ಲ ಹಾಕಿ. ಇವತ್ತು ಇದಾಕಿದೀನಿ, ಮೆಂತೆ ಸೊಪ್ಪು ಹಾಕಿದೀನಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕಿ, ಕಡಲೆ ಬೀಜನ ಪುಡಿ ಮಾಡಿ ಹಾಕಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ. ಅಂದ್ರೆ ರಾಗಿ ತುಂಬಾ ಒಳ್ಳೇದಲ್ವಾ, ಅದಕ್ಕೋಸ್ಕರ ಮಕ್ಕಳು ಮಾಡು ಅಂತ ಹೇಳ್ತಾರೆ. ಈ ತರ ಮಾಡಿದ್ರೆ ತಿಂತಾರೆ. ಸ್ವಲ್ಪ ಮಾಡ್ತೀನಿ ಅದಕ್ಕೆ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ತಿಳಿಸಿದೀರಾ. ಥ್ಯಾಂಕ್ ಯು. ದೀಪಾ ಮೇಡಮ್ ಫೈನಲಿ ಲಾಸ್ಟ್ ಗುರುಜಿ, ನನ್ ಕ್ವಶನ್ ಏನಿಲ್ಲ, ನಂದು ಒಂದು ಅನೌನ್ಸ್ಮೆಂಟ್ ಇತ್ತು ಗುರುಜಿ. ಓಕೆ ಮಾಸ್ಟರ್ಸ್, ಏನ್ ಹೇಳ್ಬೇಕು ಅಂತಂದ್ರೆ 23 ಮತ್ತೆ 24ನೇ ತಾರೀಕು ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಒಂದು ದೊಡ್ಡ ಫೆಸ್ಟ್ ನಡೀತಾ ಇದೆ. ಒಂದು ದಿನ ಗುರುಗಳ ಆಗಮನ, ಇನ್ನೊಂದು ದಿನ ನಮ್ಗೆ ಯಾವುದೇ ರೀತಿಯ ಚಿಕಿತ್ಸೆ ಬೇಕಾದ್ರೆ ಚಿಕಿತ್ಸೆಯನ್ನ ಮಾಡ್ಕೋಬಹುದು. ಆ ಚಿಕಿತ್ಸೆ ಏನೇನು ಅಂತಂದ್ರೆ ಮರ್ಮ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಮತ್ತೆ ಆಕ್ಯುಪ್ರೆಷರ್ ಚಿಕಿತ್ಸೆ, ಮತ್ತೆ ನಿಮ್ಗೆ ಏನಾದ್ರೂ ಮಾನಸಿಕವಾಗಿ ಕೆಲವೊಂದು ವಿಷಯಗಳನ್ನ ಯಾರ ಹತ್ರನೂ ಹೇಳ್ಕೊಳಿಕ್ ಆಗೋದಿಲ್ಲ ಅಂತ ವಿಷಯಗಳಿಗೂ ಸಹ ಪರಿಹಾರ ಇದೆ ಅಲ್ಲಿ.
ದಯವಿಟ್ಟು ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಇದ್ರೆ ಖಂಡಿತ ಕರ್ಕೊಂಡ್ ಬನ್ನಿ. ಗುರುಗಳ ಆಗಮನ ಆಗ್ತಾ ಇರೋದ್ರಿಂದ ಖಂಡಿತ ಅದೊಂದು ಸುವರ್ಣಾವಕಾಶ, ಎಲ್ಲರಿಗೂ ನೋಡೋಕ್ ಅವಕಾಶ ಸಿಗೋದಿಲ್ಲ. 108, 109 ವರ್ಷ ಬದುಕಿದ್ದಾರೆ ಅಂತ ಅಂದ್ರೆ ಅವ್ರನ್ನ ನೋಡೋದೇ ಒಂದು ನಮ್ಗೆ ಹಬ್ಬ. ದಯವಿಟ್ಟು ಯಾರ್ಯಾರು ಬರ್ತೀರಾ ವೆಲ್ನೆಸ್ ಅಲ್ಲಿ ನೀವು ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿ, ರಿಜಿಸ್ಟ್ರೇಷನ್ ನಡೀತಾ ಇದೆ. ಎಷ್ಟು ಜನ ಬರ್ತೀರಾ ಅದನ್ನೆಲ್ಲ ನಾವು ಆಮೇಲೆ ಟೆಲಿಕಾಲಿಂಗ್ ಅಲ್ಲಿ ಹೇಳ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಿ. ಮತ್ತೆ ಇನ್ನೊಂದ್ ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ತುಂಬಾ ಜನ ಈ ಸರಿ ಸೇರೋದ್ರಿಂದ ಒಂದ್ ಅನ್ನದಾನ ವ್ಯವಸ್ಥೆನೂ ಅಲ್ಲಿ ಆಗ್ತಾ ಇದೆ. ನಿಮ್ಮ ಈಗ ನೋಡಿ, ಪ್ರತಿಯೊಬ್ಬರು ನಾವ್ ಮನೆಗ್ ಕರೆದು ಅನ್ನಪ್ರಸಾದವನ್ನ ಕೊಡ್ಲಿಕ್ ಆಗಲ್ಲ. ಅಲ್ಲಿ ಗುರುಗಳು ಬರ್ತಾ ಇರೋದ್ರಿಂದ ಒಂದು ಸೇವೆ ಅಂತ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಅನ್ನದಾನ ಮಹಾದಾನ ಅಂತ ಹೇಳ್ತೀವಲ್ಲ, ಯಾರಿಗಾದ್ರೂ ನಿಮ್ಗೆ ಅನ್ನದಾನ ಮಾಡ್ಬೇಕು ಅಂತ ಇದ್ರೆ ಅಲ್ಲಿ ಒಂದು QR ಕೋಡ್ ಅಂತ ಇದೆ, 555 ನಂಬರ್ಗೆ ಫೋನ್ ಪೇ ಮಾಡಬಹುದು. ಯಾರಿಗಾದ್ರೂ ಮನಸಾ ಇಚ್ಛೆ ಮಾಡಿ, ಇಷ್ಟೇ ಹಾಕ್ಬೇಕು ಅಂತ ಇಲ್ಲ, 5 ರೂಪಾಯಿ ಹಾಕಿದ್ರು ಆಯ್ತು, 10 ರೂಪಾಯಿನೂ ಹಾಕಿದ್ರು ಆಯ್ತು, 100 ರೂಪಾಯಿ ಹಾಕಿದ್ರು ಆಯ್ತು. ನಿಮ್ದು ಒಂದು ಸೇವೆ ಎಷ್ಟು ಹಾಕ್ಬೇಕೋ ಅಷ್ಟು ಹಾಕಿ. ಅದು ನಿಮ್ಗೆ ಒಂದು ನಿಜವಾಗ್ಲೂ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ. ದಯವಿಟ್ಟು ಅನ್ನದಾನಕ್ಕೆ ನೀವು ಒಂದು ಕೊಡುಗೆಯನ್ನ ಕೊಡಿ ಅಂತ ಹೇಳಿಕ್ ಇಷ್ಟ ಪಡ್ತೀನಿ. ಮಾತಾಡಕ್ ಅವಕಾಶ ಮಾಡಿಕೊಟ್ಟಿರುವಂತ ರಂಗನಾಥ್ ಗುರುಜಿಗೆ, ಕೇಳಿಸ್ಕೊಂಡಂತ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೊ ಮಚ್. ಸುರೇಶ್ ಸರ್ ಮಾತಾಡಿ. ಲಾಸ್ಟ್ ಅನ್ಸಿಕೆ ನಮಸ್ತೆ. ನಮಸ್ತೆ ಮಾಸ್ಟರ್. ನಮಸ್ತೆ. ಆಕ್ಚುಲಿ ಕ್ಷಮೆ ಇರ್ಲಿ, ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಬೇರೆ ಕೋರ್ಸು ಸಹ ನಾನು ಈಗಾಗಲೇ ಆನ್ಲೈನ್ ನಲ್ಲಿ ಜಾಯ್ನ್ ಆಗಿದ್ದೀನಿ. ಬರಕ್ ಆಗ್ತಾ ಇಲ್ಲ. ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅಂತಾನೂ ಸಹ ಅನಿಸ್ತಾ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ಕೆಲವು ಸರಿ ಸಮಯ ಇದ್ದಂತ ಸಂದರ್ಭದಲ್ಲಿ ಕ್ಲಾಸ್ ನ ನೋಡ್ತಾ ಇರ್ತೀನಿ, ಆನ್ಲೈನ್ ನಲ್ಲಿ ನೋಡ್ತಾ ಇರ್ತೀನಿ. ಬಹಳ ಖುಷಿ ಆಗುತ್ತೆ. ಆಕ್ಚುಲಿ ನಿನ್ನೆ ನಾನು ಕ್ಲಾಸ್ ನ ಅಟೆಂಡ್ ಮಾಡ್ಬೇಕಂತ ಬಹಳ ಕಾತುರದಲ್ಲಿದೆ. ಸೊ ಅನಿವಾರ್ಯ, ಸೊ ಕ್ಲಾಸ್ ನ ಅಟೆಂಡ್ ಮಾಡಕ್ಕಾಗಲ್ಲ. ಇವತ್ತಿನ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿನಿ ಅವ್ರನ್ನ ಸ್ಮರಣೆ ಮಾಡ್ತೀನಿ. ಯಾಕಂದ್ರೆ ಅವರ ಜನ್ಮದಿನ ಒಂದು ವಿಶೇಷವಾದ ದಿನ. ಒಂದು ವಿಶೇಷವಾದ ದಿನನ್ನ ಹಂಚ್ಕೊಳ್ಳೋದಕ್ಕೆ ಇವತ್ತು ನನಗೆ ಒಂದು ರೀತಿಯಲ್ಲಿ ಸುವರ್ಣಾವಕಾಶನೇ ಅಂತಾನೆ ಅನ್ಬೋದು. ಸೊ ಅಂತ ಅವಕಾಶ ಈ ಒಂದು ಸುಂದರವಾದಂತ ವೇದಿಕೆ ಕೊಟ್ಟಂತಹ ರಂಗನಾಥ್ ಮಾಸ್ಟರ್ಗೂ, ನಾಗರಾಜ್ ಮಾಸ್ಟರ್ಸ್ಗೂ, ಹಾಗೂ ದೀಪಾ ಮೇಡಮ್ಗೂ, ಅಶ್ವಿನಿ ಮೇಡಮ್ಗೂ, ಎಲ್ಲ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾಸ್ಟರ್ಸ್ಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ರಾಗಿ ಬೈ ತುಂಬಾ ಅದ್ಭುತವಾಗಿ ವಿಚಾರನ ತಿಳಿಸಿದ್ರು. ಹೌದು, ಭಗವಂತ ಪ್ರಕೃತಿಯಲ್ಲಿ ಎಷ್ಟು ವಿಶೇಷವಾದಂತ ಆಹಾರ ಧಾನ್ಯವನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಬೇಕು ಅನ್ನೋದನ್ನ ಇವತ್ತು ರಾಗಿ ಮುದ್ದೆ ಬಗ್ಗೆ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ. ಅವರಿಗೆ ವಿಶೇಷವಾದಂತ ಧನ್ಯವಾದನ ತಿಳಿಸ್ತೇನೆ. ಹೌದು, ನಾನು ಮನೆಯಲ್ಲಿ ಪ್ರತಿದಿನ ರಾಗಿ ಮುದ್ದೆ ಇದ್ರೇನೆ ನನಗೆ ಊಟ. ಅಂಥದ್ರಲ್ಲಿ ಏನಂದ್ರೆ ಖಂಡಿತವಾಗ್ಲು ನಾವು ಚಿಕ್ಕಂದಿನಿಂದಲೂ ಈ ರಾಗಿ ಅಂಬ್ಲಿ ಅಂತ ಏನ್ ಹೇಳ್ತೀವೋ ಅದರಿಂದ ತಿಂದು ಇವತ್ತು ಸಹ ರಾಗಿ ಮುದ್ದೆ ಇದ್ರೆ ಮಾತ್ರನೇ ನಾನು ರಾತ್ರಿ ಸಮಯದಲ್ಲಿ ಊಟ ಮಾಡೋದು. ಇಲ್ಲಾಂದ್ರೆ ಖಂಡಿತ ಊಟನೇ ಮಾಡಲ್ಲ. ಬೇಕಾದ್ರೆ ಉಪವಾಸ ಇದ್ದು ನಾನು ಸ್ವಲ್ಪ ನೀರ್ ಕುಡಿದು ಉಪವಾಸ ಇದ್ದು ಬೇಕಾದ್ರೆ ಮಲ್ಕೊಂಡ್ಬಿಡ್ತೀನಿ. ಅದ್ರಲ್ಲೂ ವಿಶೇಷವಾಗಿ ಏನಂದ್ರೆ ಬೆಳಗಿನ ಸಮಯದಲ್ಲಿ ಈ ರಾಗಿ ಅಂಬ್ಲಿಗೆ ಮಜ್ಜಿಗೆ ಹಾಕೊಂಡು ತಿಂದ್ರೆ ಎಷ್ಟು ಆರೋಗ್ಯಕರವಾಗಿ, ಎಷ್ಟು ಅದರಿಂದ ಉಪಯೋಗ ಆಗುತ್ತೆ ಅಂದ್ರೆ ತುಂಬಾನೇ ಅದರಿಂದ ಒಳ್ಳೆ ರಿಸಲ್ಟ್ ಸಹ ಸಿಗುತ್ತೆ. ಸೊ ನಾನು ಸಹ ಅದು ದಿನನಿತ್ಯ 2-3 ಬಾರಿ ಅದನ್ನ ಮಾಡ್ತಾ ಇರ್ತೀನಿ, ಅಭ್ಯಾಸ ಇರುತ್ತೆ. ಅಂದ್ರೆ ಈ ಸಮಯದಲ್ಲಿ ಇನ್ನೊಂದೇನಂದ್ರೆ ಕೋಲ್ಡ್ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಬೇಗ ಕೊಟ್ರೆ ಅಥವಾ ನಾವು ಬೇಗ ತಗೊಂಡ್ರೆ ಕೋಲ್ಡ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಿಸಿಲಿನ ಸಮಯದಲ್ಲಿ ಹೆಚ್ಚು ಈ ರೀತಿಯ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಇದ್ರೆ ಬಹಳ ಒಳ್ಳೇದು. ವಿಶೇಷವಾಗಿ ಅಂದ್ರೆ ನಮ್ಮ ಮಧುರ ಮೇಡಮ್ ಅಂತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಮೊದಲನೇ ಏನು ನಮ್ಮ ಫಸ್ಟ್ ಜರ್ನಿ ಏನಿತ್ತು ಆ ಟೈಮಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿದ್ವಿ. ಸಾಕಷ್ಟು ಜನ ಎಲ್ಲರೂ ನಮ್ಮ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಕೆಲವು ಭಾಗವಹಿಸಿದ್ವಿ. ಆ ಒಂದು ಏನು ಲಾಡಿತಲ್ಲ ನನ್ನ ಜೀವನ ಪರ್ಯಂತ ಖಂಡಿತವಾಗ್ಲೂ ಮರೆಯಲ್ಲ. ತಾಯಿ ಏನು ಹೇಳ್ತೀವಿ ಅಂದ್ರೆ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಏನು ಆ ಪ್ರೀತಿಯಿಂದ ಕೊಟ್ಟಂತಹ ಒಂದು ರಾಗಿ ಅಂಬ್ಲಿ ಇತ್ತು, ಆ ಒಂದು ನಮ್ಮ ಏನು ರಂಗನಾಥ ಮಾಸ್ಟರ್ ಏನು ನಾವು ಮಹಾ ಅವತಾರ್ ಫೌಂಡೇಶನ್ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದಾಗ ಸಿಕ್ಕಂತ ರಾಗಿಯ ಒಂದು ಸಿಹಿ ಉಂಡೆ ಇದೆಯಲ್ಲ, ಬಹಳ ಅದ್ಭುತವಾಗಿತ್ತು ಮೇಡಮ್. ಖಂಡಿತವಾಗ್ಲೂ ಮಧುರ ಮೇಡಮ್, ನಾನು ಯಾವತ್ತೂ ಇದನ್ನ ನೆನ್ಸ್ಕೊಳ್ತಾ ಇರ್ತೀನಿ. ಯಾಕಂದ್ರೆ ಇದು ತಂದಿದ್ದು ಪ್ರೀತಿಯಿಂದ, ಗೌರವದಿಂದ, ಎಲ್ಲದಕ್ಕಿಂತ ವಿಶೇಷವಾಗಿ ಅಂತ ಪರಿಶುದ್ಧವಾದಂತ ಪವಿತ್ರವಾದಂತ ಮಹಾ ಅವತಾರ್ ಫೌಂಡೇಶನ್ ಸಂಸ್ಥೆಯಲ್ಲಿ ನಮ್ಗೆಲ್ಲ ಸಿಕ್ಕಿದೆಲ್ಲ, ನಾವೆಲ್ಲರೂ ತುಂಬಾ ಅದೃಷ್ಟವಂತರು. ಇಂಥ ಅವಕಾಶ ಕೊಟ್ಟಂತಹ ಭದ್ರಾ ಮೇಡಮ್ ಅವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಏನು ಅಂದ್ರೆ ಈಗಾಗ್ಲೇ ನಾನು ಕೆಲವು ಕೋರ್ಸ್ಗಳಿಗೆ ಜಾಯ್ನ್ ಆಗಿರೋದ್ರಿಂದ ಬರಕ್ ಆಗ್ತಾ ಇಲ್ಲ ಅಂತ
ಒಂದು ನೋವು ಒಂದ್ ಕಡೆ ಇದ್ರೆ, ಮತ್ತೊಂದು ವಿಷಯ ಏನಂದ್ರೆ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಏನು ಈ ಒಂದು ಮಹಾ ಅವತಾರ್ ಫೌಂಡೇಶನ್ ಏನು ಒಂದು ಗ್ರೂಪ್ ಇದೆಯಾ, ಈ ಗ್ರೂಪ್ಗೆ ಎಲ್ಲ ನಮ್ಮ ಮಾಸ್ಟರ್ಸ್ಗೆ ಉಪಯೋಗ ಆಗ್ತಕ್ಕಂತ ಕೆಲವು ವಿಚಾರಗಳನ್ನ, ಅದು ಸಂಖ್ಯಾಶಾಸ್ತ್ರದ ವಿಚಾರದಲ್ಲಾಗ್ಲಿ, ಕಲರ್ ಥೆರಪಿ ಈ ವಿಚಾರದಲ್ಲಾಗ್ಲಿ ಬಹಳ ವಿಚಾರಗಳನ್ನ ನಾನ್ ತಿಳಿಸ್ಬೇಕನ್ನೋದನ್ನ ಬಹಳ ಇಷ್ಟ ಇದೆ. ಯಾಕಂದ್ರೆ ನಮ್ಮ ಕುಟುಂಬ, ಮೊದಲನೇದಾಗಿ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಇರ್ಬೇಕು. ಸೊ ಈ ಸಂಕಲ್ಪ ನಾನು ಮಾಡಿರೋದ್ರಿಂದ ಮುಂದಿನ ಶೀಘ್ರದಲ್ಲೇ ಎಲ್ಲವನ್ನ ಅಭ್ಯಾಸಗಳನ್ನ ಮುಗಿಸ್ಕೊಳ್ತಾ ಮತ್ತೆ ಮೊದಲನೇದಾಗಿ ಕ್ಷಮೆ ಇರ್ಲಿ ಮಾಸ್ಟರ್, ಯಾಕೆ ಅಂದ್ರೆ ಫ್ರೀ ಇತ್ತ ಖಂಡಿತ ಜಾಯ್ನ್ ಆಗ್ತಾ ಇರ್ತೀನಿ, ಬರ್ತೀನಿ. ಆಮೇಲೆ ಮತ್ತೊಂದು ಏನಂದ್ರೆ ಈಗಾಗ್ಲೇ ನಾನು ಒಂದು ಪೆಂಡಿಂಗ್ ಇಟ್ಟಿದ್ದೀನಿ ಪ್ರಕೃತಿ ಬಗ್ಗೆ ಹೇಳ್ಬೇಕು ಅಂತ. ನೆಕ್ಸ್ಟ್ ಶನಿವಾರ ಆ ಪ್ರಕೃತಿ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕೆ ನನಗೊಂದು ಅವಕಾಶ ಮಾಡ್ಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಿಸ್ತಾ, ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಸೊ ನಿಮ್ಮ ಅದ್ಭುತವಾದ ಮಾತುಗಳು ಮತ್ತೆ ನಿಮ್ಮ ಸಾಂಗತ್ಯ ಬೇಕು. ಸೊ ಯಾವಾಗ ಸಾಧ್ಯವಾಗತ್ತೋ ಮತ್ತೆ ನಿಮ್ಮ ಕೋರ್ಸ್ಗಳು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೇಕಂತ ಆಶಿಸ್ತೀವಿ. ರೈಟ್. ಮತ್ತೊಂದು ವಿಷಯ, ಮನುಷ್ಯ ಸಮಸ್ಯೆ ಕಾಡೋದೇ ಹಣದ ಸಮಸ್ಯೆ. ಸೊ ಒಂದು ಸಂಖ್ಯಾಶಾಸ್ತ್ರದಲ್ಲಿ ನಾನ್ ಕಲ್ತಿರ್ತಕ್ಕಂತ ಒಂದು ನಂಬರ್ಸ್ ನ ಕೆಲವು ನಂಬರ್ಸ್ ಹೇಳ್ತೀನಿ, ಅದನ್ನ ದಯವಿಟ್ಟು ಎಲ್ಲರೂ ಬರ್ದಿದ್ದೀನಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. ಈಗ ಮಾಸ್ಟರ್ ಕೇಳಿಸ್ತಾ ಇದೆಯಾ? ಓಕೆ. ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಪ್ರಪ್ರಥಮವಾಗಿ ನಾನು ನಮ್ಮೂರಿಗೆ ಹಂಚ್ಕೊಬೇಕು ಅನ್ನೋದು ಬಹಳ ಆಸೆ ಇತ್ತು. ಅದರಿಂದ ಫಸ್ಟ್ ನಾನು ಅಭ್ಯಾಸ ಮಾಡ್ಬೇಕು, ಮತ್ತೆ ನನ್ನ ಅನುಭವನ ಮತ್ತೊಬ್ಬರಿಗೆ ಹೇಳ್ಬೇಕು ಅನ್ನೋದು ನನ್ನ ಆಲೋಚನೆ. ಅದರಲ್ಲೂ ನನ್ಗೆ ಅನುಭವ ಆಗಿದೆ. ಸೊ ಎಲ್ರು ಪ್ರತಿನಿತ್ಯ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ, ಯಾವ್ದಾದ್ರು ಯಾರ ಕಡೆಯಿಂದಾದ್ರೂ ಅಮೌಂಟ್ ಬರ್ಬೇಕು, ಆತರ ಏನಾದ್ರೂ ನಿಮ್ಮಲ್ಲಿ ಇತ್ತು ಅಂದ್ರೆ ಜಸ್ಟ್ ನೀವೇನಂದ್ರೆ ಎಡಗೈಯಲ್ಲಿ ಬ್ಲೂ ಕಲರ್ ಪೆನ್ ಅಲ್ಲಿ 319 ಮತ್ತೆ 517-520 ಈ 3 ನಂಬರ್ನ ನಿಮ್ಮ ಎಡಗೈಯಲ್ಲಿ ಕೆಳಗಡೆ ಈ ಭಾಗದಿಂದ ನೀವು 3 ಕಾಣಿಸ್ತಿದ್ಯಾ ಎಲ್ರಿಗೂ? ದೀಪಾ ಮೇಡಮ್ ಕಾಣಿಸ್ತಾ ಇದೆಯಾ? ಒಂದ್ ನಿಮಿಷ ತೋರಿಸಿ. ಈಗ ತೋರಿಸಿ. 319 ಮತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ 517. ಸೊ ನೆಕ್ಸ್ಟ್ ಅದೇ ಲೈನ್ ಕೆಳಗಡೆ 0. ಇದು ಮನಿ ಅಟ್ರಾಕ್ಷನ್. ಅಂದ್ರೆ ಯಾರಿಗಾದ್ರೂ ನಿಮ್ಗೆ ಸಾಲ ಕೊಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಅನಿವಾರ್ಯ ದುಡ್ಡು ಬರ್ತಾ ಇಲ್ಲ ಅಂತ ಅನ್ಕೊಂಡ್ರೆ, ಸೊ ಇದನ್ನ ನೀವು ಅಭ್ಯಾಸ ಮಾಡಿ ನೋಡಿ, ಖಂಡಿತವಾಗ್ಲೂ ಇದರಿಂದ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಆ ರಿಸಲ್ಟ್ ಸಿಗೋದಕ್ಕೆ ಉದಾಹರಣೆ ನಾನೇ, ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಮಾಸ್ಟರ್. ತುಂಬಾನೇ ಅನುಭವ ಆಗಿದೆ. ಸೊ ಅದರಿಂದ ನನಗೆ ಒಂದು ಆಲೋಚನೆ ಇದೆ, ನಮ್ ಗ್ರೂಪ್ ಅಲ್ಲಿ ಎಲ್ರೂ ಚೆನ್ನಾಗಿರ್ಬೇಕು. ಅದು ದೈಹಿಕವಾಗ್ಲಿ ಮಾನಸಿಕವಾಗ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಈಗಾಗ್ಲೇ ರಂಗಪ್ಪ ಮಾಸ್ಟರ್ಗೆ ನಾನು ತುಂಬ ಹೃದಯದ ಧನ್ಯವಾದ ಕೋರ್ತೇನೆ. ಯಾಕಂದ್ರೆ ಅದ್ಭುತವಾದಂತ ನಮ್ಗೆ ಮೆಡಿಟೇಷನ್ ಹೆಂಗ್ ಮಾಡ್ಬೇಕು ಇದಕ್ಕೆ ಅವಕಾಶ ಕೊಟ್ಟಿದ್ದು ಮಹಾ ಅವತಾರ್ ಫೌಂಡೇಶನ್. ಸೊ ಅದರಿಂದ ಮುಂದೆ ಹೋಗ್ತಾ ನಾವು ಹೀಗೆ ಇರ್ಬಾರ್ದು. ಖಂಡಿತವಾಗ್ಲೂ ಕೆಲವು ದಿನಗಳ ಹಿಂದೆ ನನ್ನ ಮಾತಿನ ಬದಲಾವಣೆ ಹೆಂಗಿತ್ತು, ಯಾವಾಗ ಈ ಒಂದು ಅಭ್ಯಾಸ ವರ್ಗ ಮಹಾ ಅವತಾರ್ ಫೌಂಡೇಶನ್ ನ ಏನು ಒಂದು ಮೆಡಿಟೇಷನ್ ಕ್ಲಾಸು ಮತ್ತೆ ಶಿಕ್ಷಣ ತರಬೇತಿ, ಹೀಲಿಂಗ್ ಶಿಕ್ಷಣ ತರಬೇತಿ, ಈ ತರದ್ದೆಲ್ಲ ಅಭ್ಯಾಸ ಮಾಡ್ತಾ ಬೇರೆ ಕೋರ್ಸ್ಗಳನ್ನು ಈಗ ಕಲಿತಾ ಇದ್ದೀನಿ. ಸೊ ಇದೆಲ್ಲವೂ ಏನಂದ್ರೆ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಅಯ್ಯೋ ನಮ್ಗೆ ವಯಸ್ಸಾಯ್ತು, ನಮ್ಗೆ ಇಷ್ಟೇ ಅರಳು ಮಳ್ಳು, ನಮ್ ಜೀವನನೇ ಇಷ್ಟೇ ಅಂತ ಅನ್ಕೊಳಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಸಾಧನೆ ಮಾಡುವವರು ಏನಾದ್ರೂ ಒಂದು ಯಾವ್ದೋ ರೀತಿಯಲ್ಲಿ ಭಗವಂತ ಕೊಡ್ತಾನೆ. ಅದರಲ್ಲಿ ತಾಯಂದಿರಿಲಿ ಎಷ್ಟೋ ಜನ ಇದ್ದೀರಾ. ಲಕ್ಷ್ಮಮ್ಮ ಅಂತೂ ಬಹಳ ಖುಷಿ ಆಯ್ತು, ಅವರು ಅತ್ತೇನೆ ಅಂತಾನೆ ಹೇಳ್ಬೋದು, ಯಾವತ್ತೂ ಮರೆಯಕ್ಕಾಗಲ್ಲ. ಅವ್ರ ಜೊತೆಲಿ ಮಾಡಿರ್ತಕ್ಕಂತ ಒಂದು ಜಾನಪದ ಗೀತೆ ಮರೆಯಲಾಗದಂತ ವಿಚಾರ. ಆ ಒಂದು ಅವಕಾಶ ಕೊಟ್ಟಿದ್ದು ಈ ಮಹಾ ಅವತಾರ್ ಫೌಂಡೇಶನ್. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ಖಂಡಿತವಾಗ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಯಾವ ವಿಷಯ ಅಂದ್ರೆ ಈಗ ಹೇಳಿದಲ್ಲ ಮನಿ ಅಟ್ರಾಕ್ಷನ್, ಈ ವಿಷಯದಲ್ಲಿ ಇನ್ನು ಫೀವರ್ ಇತ್ತು, ಆಮೇಲೆ ಕಫ ಕೋಲ್ಡ್, ಮಕ್ಕಳಿಗೆ ಈಗಾಗಲೇ ವೆದರ್ ಚೇಂಜಸ್ ಆಗಿರೋದ್ರಿಂದ ಎಲ್ರಿಗೂ ಒಂದ್ ರೀತಿಯಲ್ಲಿ ನಾವು ಏನಂದ್ರೆ ಮನೆಯಲ್ಲಿ ಆರೋಗ್ಯಕರವಾದಂತ ಏನು ಊಟವನ್ನ ಮತ್ತೆ ಎಲ್ಲವನ್ನ ನಾವು ತಿಂತೇವೆ. ಅದ್ರ ಜೊತೆಲಿ ಮಿರಾಕಲ್ ಅಂತೀವಿ. ಸಂಖ್ಯಾಶಾಸ್ತ್ರ ಅಂದ್ರೆ ಒಂದು ಮಿರಾಕಲ್. ಸೊ ನನ್ ಖಂಡಿತ ಅದು ಅನುಭವ ಇರ್ಲಿಲ್ಲ. ಸೊ ಕೆಲವರು ಯಾರೋ ಬಂದು ಹೇಳಿದಂತ ಸಂದರ್ಭದಲ್ಲಿ, ನಾನು ಆಫೀಸಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಂದು ಹೇಳಿದ್ರು, ಇಷ್ಟೊಂದು ಹೀಲಿಂಗ್ ಮಾಡ್ತೀರಾ ನೀವು, ಇಷ್ಟೊಂದು ಕ್ಲಾಸ್ ತಗೊಂತೀರಾ, ಒಂದು ಸಂಖ್ಯಾಶಾಸ್ತ್ರ ಒಂದು ಮಕ್ಕಳಿಗೆಲ್ಲ ತುಂಬಾ ಯೂಸ್ಫುಲ್ ಇರ್ತಕ್ಕಂಥ ಬಣ್ಣದ ಥೆರಪಿ, ಇದನ್ನೆಲ್ಲ ಕೆಲವ್ರಿಗೆಲ್ಲ ಹೇಳ್ಕೊಡ್ಬೋದಲ್ಲ ಅಂತ ಅವ್ರು ಬಂದು ಹೇಳಿದಾಗ ನಮ್ಮ ಸ್ನೇಹಿತರೆಲ್ಲ ಕೆಲವರೆಲ್ಲ ಅದನ್ನ ಹೇಳ್ತಾ ನಂಗೂ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಿಂದ ನೋಡೋಣ ಇದರಿಂದ ಇರ್ಬೋದಾ, ನಿಜನಾ,
ಇದು ಸತ್ಯನ ನಂಬೋದಾ ಬೇಡವಾ ಅಂತೇಳಿ ಕೆಲವನ್ನ ನಾನು ಅದನ್ನ ಪರೀಕ್ಷೆ ಮಾಡಿದಾಗ ನನ್ಗೆ ಸಿಕ್ಕಂತ ರಿಸಲ್ಟ್. ಸೊ ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಒಂದು ವಿಶೇಷವಾದಂತ ವಸುದೈವ ಕುಟುಂಬ ಅಂತಾನೆ ನಾನು ಅವತ್ತಿಂದನೂ ಹೇಳ್ತಿದ್ದೆ, ಮುಂದೆನೂ ಸಹ ಇದು ವಸುದೈವ ಕುಟುಂಬನೇ. ಇಲ್ಲಿ ಸಾಕಷ್ಟು ಜನ ನಾನು ಬಂದೆ, ಕಡಿಮೆ ಇದು ವಿಚಾರಗಳನ್ನ ಹೇಳ್ತಾ ಹೋದೆ, ಇವತ್ತು ಇನ್ನೂ ಹೆಚ್ಚೆಚ್ಚು ವಿಚಾರಗಳನ್ನ ತಿಳಿಸುವಂತ ಒಂದು ಸುಂದರವಾದಂತ ವೇದಿಕೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಮಹಾವತಾರ್ ಫೌಂಡೇಶನ್. ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ರಂಗನಾಥ್ ಮಾಸ್ಟರ್ಗೆ, ನಾಗರಾಜ್ ಮಾಸ್ಟರ್ಗೂ, ಎಲ್ಲಾ ಮಾಸ್ಟರ್ಸ್ಗೂ ನಾನು ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ರೈಟ್. ದೀಪಾ ಮೇಡಮ್ ಫೈನಲ್ ಮಾತಾಡಿ. ಗುರುಜಿ, ಸುರೇಶ್ ಸರ್ ತುಂಬಾ ಅದ್ಭುತವಾಗಿರುವಂತ ವಿಚಾರವನ್ನ ಹೇಳಿದೀರಾ. ನೆಕ್ಸ್ಟ್ ಡಿಸೆಂಬರ್ ಮಂತ್ ಅಲ್ಲಿ ನಿಮ್ದೇ ಒಂದು ಸೆಷನ್ ಇರುತ್ತೆ, ಒಂದು 4 days 5 days ಕಂಟಿನ್ಯೂ. ನಾನ್ ಗುರುಜಿ ಫೇವರ್ ಆಗಿ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಅವ್ರು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಟ್ಟೆ. ಯಾಕಂದ್ರೆ ಸಬ್ಜೆಕ್ಟ್ ಅನ್ನ ಕಳ್ಸೋದು ನಾನೇ ಆಗಿರೋದ್ರಿಂದ ನಿಮ್ಮ ಸಬ್ಜೆಕ್ಟ್ ಗಳು ಈಗ ಕಲರ್ ಥೆರಪಿ ಆಗಿರ್ಬೋದು, ಸಂಖ್ಯಾಶಾಸ್ತ್ರ, ಅದೆಲ್ಲ ಹೊಸ ಸಬ್ಜೆಕ್ಟ್ಸ್ ಅಲ್ಲ. ಈ ಸಂಖ್ಯಾಶಾಸ್ತ್ರ ಅನ್ನೋದು ಇಷ್ಟೊತ್ತು ನಮ್ಮ ಗ್ರೂಪ್ ಅಲ್ಲಿ ಯಾರು ಮಾಡಿಲ್ಲ. ಸೊ ಅದಕ್ಕೋಸ್ಕರ ನೀವು ಈಗ ಫ್ರೆಶ್ ಆಗಿ ಕಲ್ತಿರೋದ್ರಿಂದ ನೀವು ಡಿಸೆಂಬರ್ ಮಂತ್ ಅಲ್ಲಿ ಕ್ಲಾಸ್ ಕೊಡ್ಬೇಕು ಅಂತ ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಯಾಕಂತಂದ್ರೆ ಇದು ಒಂದು ನಡಿಬೇಕು ನಮ್ಮ ಒಂದು ಗ್ರೂಪ್ ಅಲ್ಲಿ. ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಸಂಖ್ಯಾಶಾಸ್ತ್ರ ಯಾಕೆ ತಿಳ್ಕೋಬೇಕು, ಸಂಖ್ಯಾಶಾಸ್ತ್ರ ಮಾಡೋದ್ರಿಂದ ಏನಾಗುತ್ತೆ. ಕೆಲವೊಬ್ರು ಕಾಯಿಲೆಗಳಿಗೂ ಅಂತ ಹೇಳ್ತಾರೆ, ವಿದ್ಯೆಗೂ ಅಂತ ಹೇಳ್ತಾರೆ, ಮತ್ತೆ ಈಗ ನೀವು ಮನಿ ಅಟ್ರಾಕ್ಷನ್ ಅಂತ ಹೇಳಿದಿರಲ್ಲ, ಇದನ್ನೆಲ್ಲ ಸ್ವಲ್ಪ ನಮ್ಮ ಜನರಿಗೆ, ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಹಿಂದಿದೀವಿ ಇದ್ರ ಬಗ್ಗೆ ಎಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನೀವು ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಡಿಸೆಂಬರ್ ಸೆಷನ್ ಅಲ್ಲಿ ನಿಮ್ದೇ ಒಂದು ವಾರ ಇರ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಖಂಡಿತ ಮೇಡಮ್. ಆಕ್ಚುಲಿ ಡಿಸೆಂಬರ್ ಅನ್ನೋದಕ್ಕಿಂತ ನನ್ಗೆ ಬಂದಿದ್ದೇನಂದ್ರೆ ಹೊಸ ವರ್ಷ, ಹೊಸ ದಿನ, ಹೊಸ ಪ್ರಾರಂಭ ಅಂತ ಅನ್ಕೊಂಡೆ. ಜನವರಿಯಿಂದ ಮಾಡ್ಬೇಕಂತ ಮನ್ಸಲ್ಲಿ ಕುತ್ಕೊಂಡಿತ್ತು. ಸೊ ಯಾಕಂದ್ರೆ ಕಲಿವಿಕೆ ಹೊಸದಾಗಿರೋದ್ರಿಂದ ಅದು ಹೊಸ ವರ್ಷದಲ್ಲಿ ಒಂದು 2 ದಿನ 3 ದಿನ ಸೆಷನ್ಸ್ ಮಾಸ್ಟರ್ ನನಗೆ ಕೊಟ್ರೆ, ರಂಗನಾಥ್ ಮಾಸ್ಟರ್ ಏನಾದ್ರು ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಈ ಒಂದು ಗ್ರೂಪ್ ಅಲ್ಲಿ ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಏನು, ಅದಕ್ಕೆ ಪರಿಹಾರ ಪ್ಲಸ್ ಏನನ್ನ ನಾವು ಅದನ್ನ ಅಳವಡಿಸ್ಕೊಬೇಕು. ಯಾಕಂದ್ರೆ ನಾನ್ ಮಾಡ್ತಾ ಇರೋ ಕೋರ್ಸ್ ಮಾಸ್ಟರ್ ಕೋರ್ಸ್. ಸೊ ಮಾಸ್ಟರ್ ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕಾಗಿದೆ, ಅದು ಡಿಸೆಂಬರ್ಗೆ ಎಂಡ್ ಆಗ್ತಾ ಇದೆ. ಸೊ ನಾನು ಡಿಸೆಂಬರ್ಗೆ ಎಂಡ್ ಆದಾಗ ನನ್ಗೆ ಸ್ವಲ್ಪ ಅಭ್ಯಾಸ ವರ್ಗ ಅಂತ ಇರುತ್ತೆ, ಅದನ್ನ ನಾನು ಅಭ್ಯಾಸ ಮಾಡ್ಬೇಕು. ಈ ವರ್ಷದಲ್ಲಿ ಡಿಸೆಂಬರ್ ಒಳಗಡೆ ನನ್ನ ಅಭ್ಯಾಸ ವರ್ಗ ಕಂಪ್ಲೀಟ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಹೊಸ ವರ್ಷದಲ್ಲಿ ನಮ್ಮ ಗ್ರೂಪಿನ ನಮ್ಮ ಕುಟುಂಬಕ್ಕೆ ಒಂದು ಹೊಸ ವಿಚಾರ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ಅದಕ್ಕೆ ರಂಗನಾಥ್ ಮಾಸ್ಟರ್ ನನ್ಗೆ ಅವಕಾಶ ಕೊಟ್ಟ ಖಂಡಿತವಾಗ್ಲೂ ತಿಳಿಸ್ತೇನೆ. ರೈಟ್ ಕೊಡೋಣ. ಸೊ ಹೊಸ ವರ್ಷದಲ್ಲಿ ಶುರು ಮಾಡಿ. ಓಕೆ, ಈಗ ನಮ್ಗೆಲ್ಲ ಹೊಸ ವರ್ಷ ಅಂತಂದ್ರೆ ಯುಗಾದಿ, ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಆದ್ರೆ ಅದು ಜನವರಿ. ನಮ್ಗೆ ದಿನನಿತ್ಯನೂ ಹೊಸದೇ ಆಗಿರುತ್ತೆ. ನನ್ ಪ್ರಕಾರ ನಾವು ಬೆಳಗ್ಗೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಾಗ್ಲೇ ನಮ್ದು ಹೊಸ ದಿನಾನೇ ಆಗಿರುತ್ತೆ. ಜನವರಿ ಅನ್ನೋದು ನನ್ಗೆ ಅದು ಬ್ರಿಟಿಷ್ ಪಾಲಿಸಿ. ಯುಗಾದಿ ಅನ್ನೋದು ನಮ್ಗೆ ಯಾವಾಗ್ಲೂನು ಅದು ನಮ್ಗೆ ಹೊಸ ವರ್ಷ. ಯಾಕಂದ್ರೆ ಅವಾಗ ಮಾವು ಚಿಗುರಿರುತ್ತೆ, ಕೋಗಿಲೆ ಕುಹು ಕುಹು ಅಂತ ಕೂಗ್ತಿರುತ್ತೆ, ದಿನಾಲೂ ಹೊಸದಾಗಿರುತ್ತೆ. ಪರವಾಗಿಲ್ಲ, ನೀವು ಯಾವಾಗ ಸಂಖ್ಯಾಶಾಸ್ತ್ರನ ಸಂಪೂರ್ಣವಾಗಿ ಕಲ್ತು ನೀವು ಕ್ಲಾಸ್ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಅವಾಗ ನಾನು ಖಂಡಿತ ನಿಮ್ಮ ಒಂದು ಸಬ್ಜೆಕ್ಟ್ಸ್ ಅನ್ನ ನಾನು ಗುರುಜಿ ಕಳಿಸ್ತೀನಿ. ದಯವಿಟ್ಟು ಆದಷ್ಟು ಬೇಗ ಕೊಡಿ. ನಮಗೂ ತುಂಬಾ ಕ್ಯೂರಿಯಾಸಿಟಿ ಇದೆ, ನಂಗೂ ನ್ಯೂಮರಾಲಜಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಎಲ್ಲರಿಗೂ ಇರುತ್ತೆ, ನನ್ಗಷ್ಟೇ ಅಲ್ಲ. ನ್ಯೂಮರಾಲಜಿ ಕೆಲವೊಂದು ಹೊಸ ಸಬ್ಜೆಕ್ಟ್ಸ್ ಅನ್ನೋದು ಎಲ್ಲರಿಗೂ ಇಂಟ್ರೆಸ್ಟ್ ಆಗಿರುತ್ತೆ. ಈ ಕಲರ್ ಥೆರಪಿ ನಮ್ ಗುರುಜಿ ಹೇಳಿದಾರೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ನೀವು ಫ್ರೆಶ್ ಆಗಿ ಏನ್ ಕಲ್ತಿದ್ದೀರಾ ಈಗಿನ ಇದ್ರಲ್ಲಿ ಅನ್ನೋದು ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ. ಖಂಡಿತ ಹೇಳ್ಕೊಡಿ ಸರ್. ಖಂಡಿತವಾಗ್ಲೂ ಹೇಳ್ತೀನಿ ಮೇಡಮ್. ನಮ್ಮ ಕುಟುಂಬಕ್ಕೆ ಮೊದಲನೇದಾಗಿ ಏನಾದ್ರೂ ಇದ್ರೆ ನಮ್ಮ ಕುಟುಂಬಕ್ಕೆ ಎಲ್ಲಾ ಪರಿಹಾರ ಸಿಗ್ಬೇಕು ಅನ್ನೋದು ನನ್ನ ಆದ್ಯತೆ. ಇಂತಹ ಸುಂದರವಾದಂತ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಷ್ಕಲ್ಮಶವಿಲ್ಲದ ವ್ಯಕ್ತಿಗಳು. ಅದರಿಂದ ನಾನು ಮೊದಲನೇದಾಗಿ ಏನಾದ್ರೂ ಆದ್ಯತೆ ಕೊಟ್ರೆ ಅದು ನಮ್ಮ ಕುಟುಂಬಕ್ಕೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಯಾವತ್ತು ನನ್ನ ಜೀವ ಇರೋವರೆಗೂ ಮೊದಲನೇ ಕುಟುಂಬ ಅಂತ ಏನಾದ್ರು ನಾನು ಸ್ಮರಣೆ ಮಾಡಿದ್ರೆ ಅದು ನಮ್ಮ ಮಹಾವತಾರ್ ಫೌಂಡೇಶನ್. ವೆರಿ ಗುಡ್. ಥ್ಯಾಂಕ್ ಯು. ರೈಟ್. ಓಕೆ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಓಕೆ ಗುರುಜಿ. ರಾಜು ಸರ್ ಇದ್ದೀರಾ? ನಾನೇ ಎಂಡ್ ಮಾಡ್ಲಾ? ಎಂಡ್ ಮಾಡಿ. ಓಕೆ, ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ರಾಗಿ
ರಾಗಿ ಮುದ್ದೆ ನೆಲ್ಲಿ ಮತ್ತೆ ಬೆಳಗ್ಗೆ ಅಂತೂ ಡ್ಯಾನ್ಸ್ ಇಂದ ಶುರು ಆಯ್ತು. ನಮ್ದು ಒಂದು ಭಕ್ತಿಯ ಡ್ಯಾನ್ಸ್ ಇವತ್ತು ಶುರು ಆಯ್ತು. ಎಲ್ಲಾರು ನಾಗರಾಜ್ ಗುರುಜಿ ಆಗಿರ್ಬೋದು, ನಮ್ ರಂಗನಾಥ್ ಗುರುಜಿ ಆಗಿರ್ಬೋದು, ಎಲ್ಲಾ ಮಾಸ್ಟರ್ಸ್ ಸಹ ತುಂಬಾ ಚೆನ್ನಾಗಿ ಇವತ್ತು ನೃತ್ಯ ಭಜನೆಯನ್ನ ಪ್ರಾರಂಭ ಇವತ್ತಿನಿಂದ ಹೊಸದಾಗಿ ಶುರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇವತ್ತಿನ ಕ್ಲಾಸ್ ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಆತ್ಮ ಬಂಧುಗಳಿಗೂ, ಇವತ್ತು ಹೊಸ ಹೊಸ ವಿಷಯಗಳನ್ನ ತಿಳಿಸಿ ಕೊಟ್ಟಂತಹ ಎಲ್ಲಾ ನಮ್ಮ ಸಾಧಕರಾಗಿರುವಂತಹ ತೇಜ ಭಟ್ ಮೇಡಮ್ ಆಗಿರ್ಬೋದು, ತ್ರಿವೇಣಿ ಮೇಡಮ್ ಆಗಿರ್ಬೋದು, ಅವ್ರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸಂಖ್ಯಾಶಾಸ್ತ್ರವನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಂತಹ ನಮ್ಮ ಸುರೇಶ್ ಗುರುಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೊ ಮಚ್.